ಇನ್ಸೆಂಟಿವ್ ಪ್ರೋಗ್ರಾಮ್ ಬರ್ನ್ ಬಾಂಡ್ ಇನ್ಸೆಂಟಿವ್ ಪ್ರೋಗ್ರಾಮ್ ಆಲ್ರೆಡಿ ಲಾಂಚ್ ಆಗಿದೆ. ಸೊ ಅದನ್ನ ಆಲ್ರೆಡಿ ಜನ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ, ಸ್ಟೇಕ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಓಕೆ. ಸೊ ಅಂಡ್ ದೆನ್ ಯಾವ ತರ ನಮ್ಮ ಪೋರ್ಟ್ಫೋಲಿಯೋ ನಾವು ಇಲ್ಲಿ ಮೇಂಟೈನ್ ಮಾಡಬೇಕು, ಯಾವ ತರ ವಿಚಾರಗಳನ್ನ ನಾವು ತಿಳ್ಕೋಬೇಕು ಅಂತಕ್ಕಂಥದ್ನ ಸೊ ತಿಳಿಸ್ಕೊಡ್ತೀನಿ. ಅಂಡ್ ವೆರಿ ಗುಡ್ ನ್ಯೂಸ್, ಅನುಬೀಸ್ ಫೌಂಡೇಶನ್ ಅನ್ನ ಟೀಮ್ ಇಂಡಿಯಾಗೆ ವಿಸಿಟ್ ಮಾಡಿದ್ದಾರೆ. ದ ಟಾಪ್ ಪೀಪಲ್ ಇನ್ ಇಂಡಿಯಾ, V5 ಅಂಡ್ V6 ಲೀಡರ್ಸ್ ಜೊತೆ ಆಲ್ರೆಡಿ ಡಿಸ್ಕಷನ್ ಆಗಿದೆ. ಸೊ ಅನುಬೀಸ್ ವಿಷನ್ ಏನಿದೆ, ಕಮಿಂಗ್ ಅಪ್ಡೇಟ್ಸ್ ಏನಿಲ್ಲ, ಏನೆಲ್ಲ ವಿಚಾರಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿದೆ, ಅನುಬೀಸ್ ಬರ್ತಕ್ಕಂಥ ಪ್ರೊಡಕ್ಟಿವಿಟಿನ ಯಾವ ತರ ರೆಡಿ ಮಾಡ್ಕೊಂಡಿದೆ. ಓಕೆ. LGNS ನ ಸಪ್ಲೈ ಒಂದು ಡಿಫ್ಲೇಷನರಿ ಮಾಡೆಲ್ ಅಲ್ಲಿ ಯಾವ ತರ ಇದಕ್ಕೆ ವ್ಯಾಲ್ಯೂ ಗ್ರೋತ್ ಆಗುತ್ತೆ. ಓಕೆ. ಸೊ LGNS ನ ಬರ್ನ್ ಆಗ್ಬೇಕು, ಸರ್ಕ್ಯುಲೇಟಿಂಗ್ ಸಪ್ಲೈ ಕಮ್ಮಿ ಆಗ್ಬೇಕು, LGNS ನ ಬಳಕೆ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ಬೇಕು, ಬೈಯರ್ಸ್ ರೇಷಿಯೋ ಕೂಡ ಬರಬೇಕು ಅನ್ನೋದಕ್ಕೆ ಯಾವ ತರ ಒಂದು ಒಂದು ಟೆಕ್ ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿದೆ ಅಂತಕ್ಕಂಥದ್ನ ಆಲ್ರೆಡಿ ಅನುಬೀಸ್ ಫೌಂಡೇಶನ್ ಟೀಮ್ ಇಂಡಿಯಾಗೆ ಪರ್ಸನಲಿ ವಿಸಿಟ್ ಮಾಡಿ ಸೊ ಇನ್ಫಾರ್ಮೇಶನ್ ಕೊಟ್ಟಿರ್ತಕ್ಕಂಥದ್ದು. ಅದು ಕೂಡ ಅಪ್ಡೇಟ್ ನಾನು ಆದಷ್ಟು ಬೇಗ ಕೊಡ್ತೀನಿ. ಸೊ ಸೊ ಅದಾದ ನಂತರ ಸೊ ಇಂಡಿಯಾದಲ್ಲಿ ಒಂದು 3 ರಿಂದ 4 ಕಡೆ ಅನುಬೀಸ್ ಫೌಂಡೇಶನ್ ಟೀಮ್ ವಿಸಿಟ್ ಮಾಡ್ತಾ ಇದೆ. ಸೊ ಯಾರೆಲ್ಲ V1 ಎಬೋ ಇರ್ತಾರೆ, ಸೊ ಲೈಕ್ ಅವರಿಗೆ ಆದಂತ ಟೆಕ್ನಿಕಲಿ ಟ್ರೈನಿಂಗ್ ಅಬೌಟ್ ದ ಕ್ರಿಪ್ಟೋ ಮೆಕ್ಯಾನಿಸಮ್, ಅನುಬೀಸ್ ಮೆಕ್ಯಾನಿಸಮ್ ಯಾವ ತರ ವರ್ಕ್ ಆಗುತ್ತೆ, ಬರ್ತಕ್ಕಂಥ ದಿನಗಳಲ್ಲಿ ಏನೆಲ್ಲ ಒಂದು ಪ್ರಾಜೆಕ್ಟಿವಿಟಿನ ಸಿಸ್ಟಮ್ ಇಟ್ಕೊಂಡು ಹೊರಟಿದೆ, ಟೆಕ್ನಿಕಲಿ ಅದು ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ವಿಚಾರನ ಸೊ ಅನುಬೀಸ್ ಟೀಮ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಸೊ ಅಫಿಷಿಯಲಿ ಅದು ಮೀಟಿಂಗ್ ಕೂಡ ಅನೌನ್ಸ್ ಆಗುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಯಾರು ಸಿಸ್ಟಮ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದೀರಾ, ಸೊ ನೀವು ಕೂಡ ಪರ್ಸ್ನಲಿ ಅನುಬೀಸ್ ಟೀಮ್ ನ ಮೀಟ್ ಮಾಡ್ಬೋದು. ಸೊ ಅದಕ್ಕೆ ಸೊ ಬಿಫೋರ್ ನಾವು ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ 100%, ಸೊ ಅದನ್ನ ನಾವು ಅಟೆಂಡ್ ಮಾಡ್ಬೋದು, ನಂಗೆ ಇನ್ಫಾರ್ಮ್ ಮಾಡಿ. ಓಕೆ. ಸೊ ಅಗೇನ್ ಅಂಡ್ ಅಗೇನ್ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಏನ್ ಇನ್ವಾಲ್ವ್ ಆಗಿದ್ದೀವಿ, ಟೆಕ್ನಾಲಜಿ ಬೇಸ್ಡ್ ಓಕೆ ಅಪ್ಡೇಟೆಡ್ ವರ್ಷನ್ ಆಫ್ ಒಂದು ಕ್ರಿಪ್ಟೋ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಓಕೆ. ಸೊ ಇದನ್ನ ಯಾವುದೇ ತರದ MLM ಬೇಸ್ಡ್ ಸಿಸ್ಟಮ್ಗೆ, ನೆಟ್ವರ್ಕ್ ಬೇಸ್ಡ್ ಸಿಸ್ಟಮ್ಗೆ ಯಾವ ಆಂಗಲ್ ಇಂದನೂ ಕೂಡ ಸೊ ಇದನ್ನ ನೀವು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಬರೀ ಪ್ರೈಸ್ ಫ್ಯಾಕ್ಟರ್ ನ ಹಿಡ್ಕೊಂಡು ನೀವು ಅಥವಾ ಪ್ರೈಸ್ ಫ್ಯಾಕ್ಟರ್ ನ ಹೊರತಾಗಿ ಅಥವಾ ಯಾವುದೇ ವಿಚಾರದಲ್ಲೂ ಕೂಡ ನಾಟ್ ಇವನ್ 1% ಕೂಡ ನೀವು ಬೇರೆ ಸಿಸ್ಟಮ್ಗೆ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. 1%. ಓಕೆ. ಸೊ ಆಲ್ರೆಡಿ ಸಕ್ಸಸ್ ಜರ್ನಿ ನಾವು ನೋಡಿದೀವಿ. 26 ಮಂತ್ಸ್ ಇಂದ ಯಾವುದೇ ತರದ ಎರರ್ ಮೇಂಟೆನೆನ್ಸ್ ಇಲ್ಲದೆ ಸಿಸ್ಟಮ್ ಯಾವ ತರ ಒಂದು ಅಪ್ಡೇಟೆಡ್ ವರ್ಷನ್ ಅಲ್ಲಿ ಅಪ್ ಟು ಡೇಟ್ ಕಮ್ಯುನಿಟಿನ ಉಳಿಸ್ಕೋಬೇಕು ಅಥವಾ ಕಮ್ಯುನಿಟಿ ಆಕ್ಟಿವ್ ಆಗಿರ್ಬೇಕು, ಪಾರ್ಟಿಸಿಪೇಷನ್ ಇರಬೇಕು ಅಂತ ಒನ್ ಬೈ ಒನ್ ಯಾವ ತರ ಪ್ರೊಡಕ್ಟಿವಿಟಿನ ತರ್ತಾ ಇದೆ ಅಂತಕ್ಕಂಥದ್ದು ಸಾಕಷ್ಟು ವಿಚಾರಗಳನ್ನ ನಾವು ನೋಡಿದೀವಿ. ಓಕೆ. ಸೊ ಸೊ ಅದಕ್ಕೋಸ್ಕರ ಇಲ್ಲಿ ಟೆಕ್ನಿಕಲಿ ಥಿಂಗ್ಸ್ ಇರೋದ್ರಿಂದ ನಮ್ಮ ಇನ್ವಾಲ್ವ್ಮೆಂಟ್ ತಿಳ್ಕೊಳ್ತಕ್ಕಂಥ ಆಸಕ್ತಿ ನಾವಾಗೆ ಮುಂದೆ ಬಂದು ತಿಳ್ಕೊಳ್ತಕ್ಕಂಥದ್ದು ಇರಬೇಕು. ಸೊ ಯಾಕೆ ಅಂದ್ರೆ ಎಲ್ಲಾ ವಿಚಾರಗಳನ್ನ ಕೂಡ ಸೊ ಒನ್ ಯಾವುದನ್ನು ಕೂಡ ನಾವು ತಿಳಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಕಮ್ಯುನಿಟಿ ಓವರ್ ಆಲ್ ಎಲ್ಲಾ ಕಡೆನೂ ಕೂಡ ಸೊ ಲೈಕ್ ಗ್ರೋತ್ ಆಗ್ತಾ ಇರುತ್ತೆ. ಸೊ ಆ ವಿಚಾರದಲ್ಲಿ ಸೊ ನಾವು ಎಷ್ಟು ಆಸಕ್ತಿ ತಿಳ್ಕೊಳ್ಳಕ್ಕೆ ಮುಂದೆ ಬರ್ತೀವಿ, ಸಿಸ್ಟಮ್ ನಮ್ಗೆ ಅಷ್ಟು ನಮ್ಗೆ ನಾಲೆಡ್ಜ್ ನ ಕೊಡ್ತಕ್ಕಂಥದ್ದು ಸಿಸ್ಟಮ್ ಅಲ್ಲಿ ನಾವು ಇನ್ವಾಲ್ವ್ ಆಗಿದ್ವಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕನೆಕ್ಟ್ ಆಗಿದ್ದೀರಾ. ವಿಲ್ ಸ್ಟಾರ್ಟ್ ದ ಸೆಷನ್, ಇವತ್ತಿನ ಸೆಷನ್. ಓಕೆ. ಸೊ ನಾನೇನು ಕೂಡ ಪ್ಲಾನ್ ಪ್ರೆಸೆಂಟೇಶನ್ ನಾಳೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರಾದ್ರೂ ನ್ಯೂ ಪೀಪಲ್ ಇದ್ರೆ ಸೊ ಪ್ರೆಸೆಂಟೇಶನ್ ನಾನು ನಾಳೆ ತಿಳಿಸ್ಕೊಡ್ತೀನಿ. ಓಕೆ. ಸೊ ಯಾವ ತರ ಅನುಬೀಸ್ ಅಲ್ಲಿ ನಾವು ಇನ್ವಾಲ್ವ್ ಆಗ್ಬೇಕು ಆಲ್ರೆಡಿ ಹೇಳಿದೀನಿ. ಸೊ ಇನ್ವಾಲ್ವ್ ಆಗಿದ್ದೀನಿ. ಸೊ ನಾರ್ಮಲ್ ಸ್ಟೇಕಿಂಗ್ ಕಿನ ಮೋರ್ ದ್ಯಾನ್ ಡಬಲ್ ಅಂತ ಹೇಳ್ಬೋದು. ಲೈಕ್ ಅದರಲ್ಲಿ ನಮಗೆ ಸಿಗ್ತಾ ಇರ್ತಕ್ಕಂಥ ಬೆನಿಫಿಟ್ 360-600 ಡೇಸ್ ಬಾಂಡ್ ಅಲ್ಲಿ. ಓಕೆ. ಸೊ ಆಲ್ರೆಡಿ ನಾನು ಲಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ ಹೇಳಿದ್ದೀನಿ. ಸೊ 360 ಬಾಂಡ್ ಒಂದು ಒಳ್ಳೆ ರಿಸಲ್ಟ್ಸ್ ನ ಕೊಡ್ತಾ ಇರ್ತಕ್ಕಂಥದ್ದು. ಓಕೆ. ಸೊ ಅನುಬೀಸ್ ಅವೇಕನ್ ಅದು ಪಾಲಿಗಾನ್ LGNS ನಿಮ್ಮ ಹತ್ರ ಇದೆ ಅಂತಂದ್ರೆ ಸೊ ಪಾಲಿಗಾನ್ LGNS ಇಂದ ಬೇಕಾದ್ರೂ ಕೂಡ ನೀವು ಏನ್ ಮಾಡ್ಬೋದು, ನೀವು 360 ಅಥವಾ 600 ಡೇಸ್ ಏನೆಲ್ಲ ಲೈಕ್ ಸ್ಟೇಕಿಂಗ್ ಪ್ಲಾಟ್ಫಾರ್ಮ್ ಇದೆ ಸೊ ನೀವು ಬಳಸ್ಕೋಬಹುದು. ಫಾರ್ ಎಕ್ಸಾಂಪಲ್ ಪಾಲಿಗಾನ್ ಲೈಕ್
ಪಾಲಿಗಾನ್ ವೆಬ್ಸೈಟ್ ನ ನೀವು ಓಪನ್ ಮಾಡಿದ್ರೆ ಮಿಂಟ್ ಆಪ್ಷನ್ ಅಲ್ಲಿ ಸೊ 360 ಡೇಸ್ ಲಾಂಗ್ ಟರ್ಮ್ ಸ್ಟೇಕಿಂಗ್ ಮತ್ತೆ 600 ಡೇಸ್ ಲಾಂಗ್ ಟರ್ಮ್ ಸ್ಟೇಕಿಂಗ್ ಎರಡು ಆಪ್ಷನ್ ಇದೆ. ಸೊ ಇವತ್ತು ನಾನು ಬರ್ನೇಬಲ್ ಬಾಂಡ್ ಬಗ್ಗೆನೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ರೈಟ್ ನಾವು LGNS ನ ಸಪ್ಲೈ ಸರ್ಕ್ಯುಲೇಟಿಂಗ್ ಸಪ್ಲೈ ಕಮ್ಮಿ ಮಾಡ್ಲಿಕ್ಕೆ ಅಂಡ್ ದೆನ್ ಫಿಕ್ಸ್ಡ್ ಒಂದು ಕಾನ್ಸ್ಟೆಂಟ್ ಆಗಿ ರಿಟರ್ನ್ ನ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ಒಂದು ಒಳ್ಳೆ ಇನ್ಸೆಂಟಿವ್ ಪ್ರೋಗ್ರಾಮ್ ಡಿಸೈನ್ ಆಗಿರ್ತಕ್ಕಂಥದ್ದು ಬರ್ನೇಬಲ್ ಬಾಂಡ್. ಅದ್ರ ಬಗ್ಗೆನೂ ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ 20 to 25 minutes ಬಿ ಅಲರ್ಟ್. ಓಕೆ, ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಮಾಡಿ. ಸೊ ಆಬ್ವಿಯಸ್ಲಿ ನಾನು ಹೇಳ್ದಾಗೆ ನಾರ್ಮಲ್ ಸ್ಟೇಕಿಂಗ್ ಆಲ್ರೆಡಿ ಒಂದು ವೆಬ್ಸೈಟ್ ಕೂಡ ನಿಮಗೆ ಲಾಸ್ಟ್ ಟೈಮ್ ರೆಫರ್ ಮಾಡಿದ್ದೆ, LGNS.tech. ಇದ್ರದ್ದು ಕಂಪ್ಲೀಟ್ ಸೊ ಮೆಕ್ಯಾನಿಸಮ್ ಈ ವೆಬ್ಸೈಟ್ ಅಲ್ಲಿ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಬರ್ತಕ್ಕಂಥ ದಿನಗಳಲ್ಲಿ. ಸೊ ಓನ್ಲಿ ದ ಕಮ್ಯುನಿಟಿಗೋಸ್ಕರ ನೋಡಿ, ಡಾವ್ ಕಮ್ಯುನಿಟಿ ಯಾವ ತರ ಒಂದು ಸಪೋರ್ಟಿವ್ ಆಗಿ ಓಕೆ ಸಿಸ್ಟಮ್ ನೋಡಿ. 100% ಇಟ್ಸ್ ಕಮ್ಯುನಿಟಿ ಬೇಸ್ಡ್ ಪ್ಲಾಟ್ಫಾರ್ಮ್. ಕಮ್ಯುನಿಟಿ ಇಸ್ ದ ಇಶ್ಯೂಯನ್ಸ್. ಪ್ರತಿಯೊಂದು ಕೂಡ ಜವಾಬ್ದಾರಿ, ಎವ್ರಿಬಡಿ ಇಸ್ ದ ಓನರ್. ಓಕೆ, ಇಲ್ಲಿ ಯಾವುದೇ ತರದ ಒಂದು ಮೋನೋಪೋಲಿ ಬೇಸ್ಡ್ ಮೇಲೆ ಯಾರೋ ಸಿಸ್ಟಮ್ ಅನ್ನ ಕಂಟ್ರೋಲ್ಡ್ ಬೇಸ್ಡ್ ಮೇಲೆ ನಡೀತಾ ಇರ್ತಕ್ಕಂಥ ಸಿಸ್ಟಮ್ ಇದಲ್ಲ. ಓಕೆ, ಕಮ್ಯುನಿಟಿ ಈಸ್ ದ ಓನ್ಲಿ ಕೀ ಆನ್ಸರ್. ಎವ್ರಿ ಪಾರ್ಟಿಸಿಪೇಷನ್ ಗೆ ಕಮ್ಯುನಿಟಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಓಕೆ, ಬಟ್ ಆ ಕಮ್ಯುನಿಟಿ ಯಾವ ತರ ಎಜುಕೇಶನ್ ತಗೊಂಡಿರುತ್ತೆ, ಯಾವ ತರ ಅರ್ಥ ಮಾಡ್ಕೊಂಡಿರುತ್ತೆ, ಅದ್ರ ಬೇಸ್ಡ್ ಮೇಲೆ ಸಿಸ್ಟಮ್ ಏನಾಗುತ್ತೆ, ಅದರದೇ ಆದಂತ ಒಂದು ಸ್ಟೆಬಿಲಿಟಿ ಕಮ್ಮಿಂಗ್ ಡೇಸ್ ಅಲ್ಲಿ ಎಲ್ಲದಕ್ಕೂ ಕೂಡ ಪಾರ್ಟಿಸಿಪೇಷನ್ ಕಮ್ಯುನಿಟಿ ಇರೋದ್ರಿಂದ ಅಪ್ಡೇಟ್ಸ್ ಆಗಿರ್ಲಿ ವಿಚಾರಗಳು ಸೊ ನಾವು ತಿಳ್ಕೊಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಡಾವ್ ಕಮ್ಯುನಿಟಿ ಏನಿದೆ, ಡಾವ್ ಕ್ರಿಯೇಟರ್ ಟೀಮ್ ಸೊ ಕಂಪ್ಲೀಟ್ಲಿ ಒಂದು ಟೂಲ್ ಕಿಟ್, ಈ ವೆಬ್ಸೈಟ್ ಮುಖಾಂತರ ಟೂಲ್ ಕಿಟ್ ನ ಡಿಸೈನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಏನೇ ರೀತಿಯ ಯಾವುದೇ ರೀತಿಯ ಸಿಸ್ಟಮ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಇರ್ಬೋದು, ಯಾವ ತರ ಟೆಕ್ನಿಕಲಿ LGNS ವರ್ಕ್ ಆಗ್ತಾ ಇದೆ, ಸೊ ಏನೆಲ್ಲ ಇನ್ವಾಲ್ವ್ ಮಾಡ್ಕೊಂಡಿದೆ, ಸೊ ಎಲ್ಲದಕ್ಕೂ ಕೂಡ ಆನ್ಸರ್ ನಿಮ್ಗೆ ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನಮ್ಮ ಪೋರ್ಟ್ಫೋಲಿಯೋನ ನಾವು ಯಾವ ತರ ಮ್ಯಾನೇಜ್ ಮಾಡ್ಕೋಬಹುದು, ಯಾಕೆ ನಾರ್ಮಲ್ ಸ್ಟೇಕಿಂಗಿನ ಬಾಂಡ್ ಸ್ಟೇಕಿಂಗಿಗೆ ಚೈನಾ ಪೀಪಲ್ ಆಲ್ಮೋಸ್ಟ್ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ನಮ್ಕಿನ ಆಲ್ರೆಡಿ ಅವರು 2 to 3 months ಆಲ್ರೆಡಿ ಮುಂದೆನೆ ಅವರು ಯೋಚನೆ ಮಾಡಿ ಆಲ್ರೆಡಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ನಮಗೆ ಸೊ ಆ ರಿಸಲ್ಟ್ ನಾವು ತಿಳ್ಕೊಳ್ಳಕ್ಕೆ ಹೋಗಲ್ಲ. ಓಕೆ, ಸೊ ಈ ತರ ನಾರ್ಮಲ್ ಸ್ಟೇಕಿಂಗಿನ ಎಕ್ಸಾಂಪಲ್ ನಾ 100 ಟೋಕನ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಓಕೆ, ಸೊ ನಾರ್ಮಲ್ ಸ್ಟೇಕಿಂಗ್ ಏನ್ ನಾವು LGNS ನ ಟೋಕನ್ ನ ಖರೀದಿ ಮಾಡ್ತೀವಿ. ಓಕೆ, ಸೊ ನಾವು ಸ್ಟೇಕ್ ಮಾಡ್ತೀವಿ. ನಾರ್ಮಲಿ ನಮಗೆ ಎವ್ರಿ ರೀಬೇಸ್ 0.15% ಅಂದ್ರೆ ಡೈಲಿ ನಮಗೆ 0.6% ಅಷ್ಟು LGNS ನಮಗೆ ಸಿಗ್ತಾ ಇದೆ. ಸೊ ಅದನ್ನ ಮಂತ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಯರ್ ಅಬೌಟ್ ಕಾಂಪೌಂಡಿಂಗ್ ಅಲ್ಲಿ LGNS ನ ಉತ್ಪತ್ತಿ ಅಂದ್ರೆ ಕಾಂಪೌಂಡಿಂಗ್ ಮುಖಾಂತರ ನಮಗೇನು LGNS ಎವ್ರಿ ಲೈಕ್ 8 hours ಅಥವಾ 6 hours ಏನ್ ಜನರೇಟ್ ಆಗ್ತಾ ಹೋಗುತ್ತೆ, ಸೊ ಅದನ್ನ ನಾವು ಮಂತ್ಲಿ ಕೌಂಟ್ ಮಾಡಿದ್ರೆ ಕಾಂಪೌಂಡಿಂಗ್ ಅಲ್ಲಿ ಹತ್ತತ್ರ 20% ತನಕ ನಮಗೆ ಟೋಕನ್ ಗ್ರೋತ್ ಸಿಗ್ತಕ್ಕಂಥದ್ದು ನಾವು ನೋಡ್ಬೋದು. ಅದನ್ನೇ ನೀವು 360 ದಿನದ್ದು ಸ್ಟೇಕ್ ಮಾಡ್ತೀರಾ ಅಂತಂದ್ರೆ ಸೊ ಡೈಲಿ ಅರೌಂಡ್ ನಿಮಗೆ 0.9% ಅಷ್ಟು ಟೋಕನ್ ಸಿಗುತ್ತೆ. ಮಂತ್ಲಿ ಅರೌಂಡ್ 31 to 32% ಅಷ್ಟು ಟೋಕನ್ ಕಾಂಪೌಂಡಿಂಗ್ ಅಲ್ಲಿ ಜನರೇಟ್ ಆಗುತ್ತೆ. ಓಕೆ, ಅದನ್ನ ಆನ್ಯುವಲಿ ನೀವು ಕೌಂಟ್ ಮಾಡ್ತೀರಾ ಅಂದ್ರೆ ಹತ್ತತ್ರ 2564% ಅಷ್ಟು ಟೋಕನ್ ಸಿಗುತ್ತೆ. 600 ಡೇಸ್ ಲಾಂಗ್ ಟರ್ಮ್ ಚೂಸ್ ಮಾಡ್ತೀರಾ ಅಂದ್ರೆ ಡೈಲಿ ನಿಯರ್ ಅಬೌಟ್ 1% ಟೋಕನ್ ಸಿಗುತ್ತೆ. ಮಂತ್ಲಿ 34.5% ರಿಟರ್ನ್. ಸೊ 3500% ಅಷ್ಟು ಆನ್ಯುವಲ್ ಪರ್ಸೆಂಟೇಜ್ ಈಲ್ಡ್ ಅಂದ್ರೆ. ಸೊ ನಾವು ಅದನ್ನ ಕಾಂಪೌಂಡಿಂಗ್ ಅಲ್ಲಿ ಕೌಂಟ್ ಮಾಡೋದ್ರಿಂದ ನಾರ್ಮಲಿ ನೀವು 100 ಟೋಕನ್ ಅನ್ನ 1 ವರ್ಷ ಕಾಂಪೌಂಡಿಂಗ್ ಗೆ ಬಿಡ್ತೀರಾ ಅಂದ್ರೆ 1 ವರ್ಷದಲ್ಲಿ ಆ ಟೋಕನ್ ಎಷ್ಟು ಕಾಂಪೌಂಡಿಂಗ್ ಅಲ್ಲಿ ಆಗುತ್ತೆ ಅಂದ್ರೆ ನಿಮ್ಮ 100 ಟೋಕನ್ 1 ವರ್ಷಕ್ಕೆ 865 LGNS ಆಗ್ತವೆ. ಓಕೆ, ಅದನ್ನೇ 360 ದಿನದ ಸ್ಟೇಕಿಂಗ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂದ್ರೆ ಅದೇ 100 ಟೋಕನ್ ಓಕೆ ನಿಮಗೆ 2547 ಟೋಕನ್ ಆಗುತ್ತೆ. ಅದೇ 600 ದಿನದ್ದು ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ, ಕಾಂಪೌಂಡಿಂಗ್ ಮಾಡ್ತೀರಾ ಅಂದ್ರೆ ಕಂಪ್ಲೀಟ್ಲಿ ಸೊ 1 yearಗೆ ಅರೌಂಡ್ 3521 ಟೋಕನ್ಸ್ ಆಗುತ್ತೆ. ಸೊ ನಾವು ಇಲ್ಲಿ ಡಿಸೈಡ್ ಮಾಡ್ಬೇಕಾಗುತ್ತೆ ನಾವು ಯಾವುದನ್ನ ಚೂಸ್ ಮಾಡಿಕೊಂಡು LGNS ನ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ನಾವು ಆಲ್ರೆಡಿ ಸಾಕಷ್ಟು ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ, ಡೈವರ್ಸಿಫಿಕೇಶನ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಅಂದ್ರೆ ಡೈವರ್ಸಿಫಿಕೇಶನ್ ಅಂದ ತಕ್ಷಣ ನಾವು ಅದು ಆ ಕಂಪ್ನಿಗೆ ಒಂದು 50 ಲೈಕ್ $10, ಈ ಕಂಪ್ನಿಗೆ ಒಂದು $10 ಇದಲ್ಲ ಡೈವರ್ಸಿಫಿಕೇಶನ್. ನಮ್ಮ LGNS
ಒರಿಜಿನಲ್ಲೇ ಸಾಕಷ್ಟು ರೀತಿಯ ಡೈವರ್ಸಿಫಿಕೇಶನ್ ಇದೆ. ಅಂದ್ರೆ ನಿಮ್ಮ ನಾರ್ಮಲ್ ಸ್ಟೇಕಿಂಗ್ ಅಲ್ಲಿ ಒಂದು 20 to 30% ಮೇಂಟೈನ್ ಮಾಡಿ, ಇನ್ನು ಉಳಿದಿರ್ತಕ್ಕಂಥ 360 ಮೇ ಬಿ ಒಂದು 30 to 40% ಮೇಂಟೈನ್ ಮಾಡಿ, ಬರ್ನ್ ಬಾಂಡ್ ಅಂತ ಏನ್ ಮೆಕ್ಯಾನಿಸಮ್ ಬಂದಿದೆ ಅದರಲ್ಲಿ ಒಂದು 30% ಮೇಂಟೈನ್ ಮಾಡಿ. ಅಂದ್ರೆ ನೀವು ಈ ತರ ನಿಮ್ಮ LGNS ನ ಅಥವಾ ಫಂಡ್ ನ ಡೈವರ್ಸಿಫಿಕೇಶನ್ ಮಾಡೋದ್ರಿಂದ ಎಲ್ಲದರದ್ದು ಲಾಭ ನೀವು ಪಡ್ಕೋಬಹುದು. ಬಟ್ ಏನು ಅಂದ್ರೆ ನಾವು ಇಲ್ಲಿ ತಿಳ್ಕೊಳಕ್ಕಂತ ಆಸಕ್ತಿ, ಇಂಡಿಪೆಂಡೆನ್ಸ್, ನಾವು ಸೆಲ್ಫ್ ಆಗಿ ತಿಳ್ಕೊಳಕ್ ಬೇಕು ಅಂತಕ್ಕಂಥ ಮುಂದೆ ಬರ್ತೀವಿ. ಇದೆಲ್ಲದ್ರದ್ದು ಕೂಡ ಬೆನಿಫಿಟ್ ನಿಮ್ಗೆ ಸಿಗ್ತಕ್ಕಂಥದ್ದು. ಸಾಕಷ್ಟು ಜನ ನಾನು ನೋಡ್ತಾ ಇದ್ದೀನಿ, ಬರೀ ನಾರ್ಮಲ್ ಸ್ಟೇಕಿಂಗ್ ಅಲ್ಲೇ ಯಾವುದೇ ರೀತಿಯ ಪಾರ್ಟಿಸಿಪೇಷನ್ ಇಲ್ಲದೆ ಕೂತಿದ್ದೀರಾ. ಸೊ ಹಾಗಿರೋದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋ ಇಲ್ಲಿ ಯಾವುದೇ ರೀತಿಯ ಗ್ರೋತ್ ಆಗೋದಿಲ್ಲ. ಅಂದ್ರೆ ನಾವು ತಿಳ್ಕೊಬೇಕು, ಏನಾದ್ರೂ ಒಂದು ಪ್ರಾಡಕ್ಟ್ ಬಂದಿದೆ, ಇನ್ಸೆಂಟಿವ್ ಬಂದಿದೆ ಅಂದ್ರೆ ಜನ ಅದನ್ನ ಮುಗಿಬಿದ್ದು ತಗೊಳ್ತಾ ಇದ್ದಾರೆ, ಅದನ್ನ ಮುಗಿಬಿದ್ದು ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದರಿಂದ ಲಾಭ ಇದೆ ಅಂತ ಮಾತ್ರ. ಓಕೆ, ನಾವು ತಿಳ್ಕೊಳ್ದೆ ನಾವು ಅದಕ್ಕೆ ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ಸೊ ನಾವು ಅದರಿಂದ ಯಾವುದೇ ರೀತಿಯ ಲಾಭನ ಪಡಿಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಯಾಕೆ ನಾನು ಒತ್ತಿ ಒತ್ತಿ ಬಾಂಡ್ ಮೆಕ್ಯಾನಿಸಮ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ, ದ ಪೀಪಲ್ ಆರ್ ಮೇಕಿಂಗ್ ವೆರಿ ಗುಡ್ ಪ್ರಾಫಿಟ್ ಬೈ ದ ಲಾಂಗ್ ಟರ್ಮ್ ಸ್ಟೇಕಿಂಗ್ ಏನೆಲ್ಲ ಪ್ರೋಗ್ರಾಮ್ಸ್ ಇದೆ ಅದರಿಂದ ಒಂದು ಒಳ್ಳೆ ಮಟ್ಟದಲ್ಲಿ ಏನ್ ಮಾಡ್ತಾ ಇದೆ, ಪ್ರಾಫಿಟ್ ಜನರೇಟ್ ಆಗ್ತಾ ಇರತಕ್ಕಂಥದ್ದನ್ನ ನಾವು ನೋಡಿದೀವಿ. ಓಕೆ, ಸೊ ನಾನು ಯಾಕೆ ಇನ್ನೊಂದು ರೀಸನ್ ಬಾಂಡ್ ನಾ ಹೇಳಿದೀನಿ. ಸೊ ಫಸ್ಟ್ ನಾವು ಯಾವುದೇ ರೀತಿಯ ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಇನ್ವಾಲ್ವ್ ಆಗ್ತೀವಿ ಅಂದ್ರೆ, ಸೊ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಸೊ ಅಲ್ಲಿ ನಾವು ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ, ಸ್ಟೇಕ್ ಮಾಡೋದ್ರಿಂದ 360 ಅಥವಾ ಬರ್ನೆಬಲ್ ಬಾಂಡ್ ಅಥವಾ 600 ಡೇಸ್ ಏನಾಗುತ್ತೆ ಅಲ್ಲಿ, ಅದರಿಂದ ಮೇನ್ ಫೋಕಸ್ ಏನಾಗುತ್ತೆ ಅಂದ್ರೆ, ಒಂದು ನಮಗೆ ಬರ್ತಕ್ಕಂಥದ್ದು ಇಂಟ್ರೆಸ್ಟ್ ಏನಿದೆ ಆ ಇಂಟ್ರೆಸ್ಟ್ ಅನ್ನ ನಾವು ವಿಡ್ರಾ ಮಾಡ್ತಾ ಹೋಗ್ಬೋದು. ನಮಗೇನಲ್ಲಿ ಪ್ರಿನ್ಸಿಪಲ್ ಉಳಿತೆ, ಆ ಉಳಿತಕ್ಕಂಥ ಪ್ರಿನ್ಸಿಪಲ್ ನ ನಮ್ಮ ಮುಂದಿನ ಒರಿಜಿನಲ್ LGNS ನ ಭವಿಷ್ಯಕ್ಕೆ ಏನೆಲ್ಲ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ ನೋಡಿ. ಅಟ್ ದ ಎಂಡ್ ಆಫ್ ದ ಡೇ ನಾನು ಪ್ರತಿ ಮೀಟಿಂಗ್ ಅಲ್ಲೂ ಕೂಡ ಹೇಳಿದ್ದೀನಿ, ಯಾರೆಲ್ಲ LGNS ನ ಇವತ್ತು ನಾವು ಸೆಲ್ ಮಾಡ್ತಿದೀವಿ, ಎಕ್ಸಿಟ್ ಆಗ್ತಿದೀವಿ, ಹೌದು ನಮ್ಮ ಕಮಿಟ್ಮೆಂಟಿಗೋ ಅಥವಾ ಏನೋ ನಾವು ವಿಡ್ರಾ ಮಾಡ್ತಾ ಇರ್ಬೋದು, ಅದು ಮಾಡಬೇಕು, ದಟ್ ಈಸ್ ಅ ಸ್ಟ್ರಾಟಜಿ ಆಲ್ಸೋ, ನಾನು ಇಲ್ಲ ಅನ್ನಲ್ಲ. ಬಟ್ ಒನ್ ಫೈನ್ ಡೇ, ಸೊ ಏನೆಲ್ಲ ಟೆಕ್ನಿಕಲಿ ಥಿಂಗ್ಸ್ ಸಿಸ್ಟಮ್ ಅಲ್ಲಿ ಬರ್ತಾ ಹೋಗ್ತಾ ಇದೆ ನಾವು ನೋಡೋದಾದ್ರೆ, ಮುಂದಿನ ದಿನಗಳಲ್ಲಿ ಹ್ಯೂಜ್ ಡಿಮ್ಯಾಂಡ್ ಫಾರ್ ಅಗೇನ್ LGNS. ಅಂದ್ರೆ ಯಾರೆಲ್ಲ ಎಕ್ಸಿಟ್ ಆಗಿದ್ದಾರೆ 100% ಐ ಆಮ್ ಶೋರ್ ಅಗೇನ್ ಅವರು ಮತ್ತೆ LGNS ನ ಖರೀದಿ ಮಾಡ್ತಕ್ಕಂಥದ್ದು ತುಂಬಾ ಟೈಮ್ ಇಲ್ಲ. ಯಾವಾಗೆಲ್ಲ ಅನುಬಿ ಲೈಕ್ ಟೋಕನ್ ಅನುಬಿ ಕಾಯಿನ್ಗೆ ಏನೆಲ್ಲ ವೇಟ್ ಮಾಡ್ತಾ ಇದೀವಿ, ಅದು ನಮಗ್ ಬಂದಿರೋ ನ್ಯೂಸ್ ಪ್ರಕಾರ ಆಲ್ರೆಡಿ ಟೆಸ್ಟಿಂಗ್ ಕೂಡ ಮುಗ್ದಿದೆ ಅಂತಕ್ಕಂಥದ್ದು. ಸೊ ಆದಷ್ಟು ಬೇಗ ಅದು ಕೂಡ ಬರುತ್ತೆ. ಅಂದ್ರೆ ಎಷ್ಟು ಕ್ವಾಂಟಿಟಿ ಆಫ್ LGNS ನ ನಾವು ಹೋಲ್ಡ್ ಮಾಡ್ತೀವಿ, ಹೌದು ನಮ್ಮ ಪ್ರಿನ್ಸಿಪಲ್ ನಾವು ಹಾಕಿರ್ತಕ್ಕಂಥ ಹೂಡಿಕೆನ ಹೊರ ತೆಗ್ದ ಆದ್ಮೇಲೂ ಕೂಡ ಎಷ್ಟು LGNS ನ ನಾವು ಹೋಲ್ಡ್ ಮಾಡ್ತೀವಿ, ಈ ವಿಲ್ ಬಿ ದ ಪ್ರಾಫಿಟ್ ಮೇಕರ್. ಯಾಕೆಂದ್ರೆ ಸಾಕಷ್ಟು LGNS ಅಲ್ಲಿ ಮುಂದೆ ಬರ್ತಕ್ಕಂಥ ಒಂದು ಪ್ರೊಡಕ್ಟಿವಿಟಿ LGNS ಮುಖಾಂತರನೇ ಇರೋದ್ರಿಂದ, ಯಾರು ಅತಿ ಹೆಚ್ಚಾಗಿ LGNS ನ ಹೋಲ್ಡ್ ಮಾಡಿರ್ತಾರೆ ಅವ್ರಿಗೆ ಏನಾಗುತ್ತೆ, ಈಸಿಯಾಗಿ ಆಪ್ಷನ್ ಸಿಗುತ್ತೆ. ಏನಪ್ಪಾ ಅದು ಆಪ್ಷನ್ಸ್ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಒಂದು 100 LGNS ನ ಹಾಕಿದ್ದೀನಿ, ಸ್ಟೇಕ್ ಮಾಡಿದ್ದೀನಿ. ಒಂದು 6 ತಿಂಗಳಿಗೆ ಫಾರ್ ಎಕ್ಸಾಂಪಲ್ ಅದು ಒಂದು 300 or 400 LGNS ಆಯ್ತು ಅಂತ ಅನ್ಕೋಣ. ಅಂದ್ರೆ ಆ ಟೈಮ್ ಪೀರಿಯಡ್ ಅಲ್ಲಿ ನಾನು ಕಾಂಪೌಂಡ್ಗೆ ಇಟ್ಟಿರ್ತಕ್ಕಂಥ ಟೈಮ್ ಇಂದ ಏನಾಗುತ್ತೆ, ನನಗೆ 100 LGNS 400 LGNS ಆಗಿರುತ್ತೆ. ಆ 400 LGNS ಅಲ್ಲಿ ನಾನೇನ್ ಮಾಡ್ಬೋದು, ಯಾವುದೇ ಹೊಸ ಪ್ರಾಡಕ್ಟ್ ಬಂದಿರತಕ್ಕಂತ ಹೊಸ ಪ್ರಾಡಕ್ಟ್ ಅನ್ನ ನಾನೇನ್ ಮಾಡ್ಬೋದು, ಸ್ಟೇಕ್ ಮಾಡ್ಬೋದು, ಆ ಪ್ರಾಡಕ್ಟ್ ಅನ್ನ ಖರೀದಿ ಮಾಡ್ಬೋದು LGNS ಇಂದ. ಬಟ್ ಆ ಟೈಮಲ್ಲೂ ನೀವು ಖರೀದಿ ಮಾಡ್ಬೋದು, LGNS ನ ಖರೀದಿ ಮಾಡಿ ಇನ್ಸೆಂಟಿವ್ ಪ್ರೋಗ್ರಾಮ್ಗೆ ಎಂಟ್ರಿ ಆಗ್ಬೋದು. ಬಟ್ ನಿಮ್ಮ ಹತ್ರ ಏನಾಗಿರುತ್ತೆ, ನಿಮ್ಮ ಹತ್ರ LGNS ಗಳನ್ನ ನೀವು ಉಳಿಸ್ಕೊಂಡಿಲ್ಲ ಅಂತಂದ್ರೆ ಅವಾಗ ನೀವು ಸ್ಟೇಕ್ ಮಾಡಿ ಮತ್ತೆ ಬಂದಿರತಕ್ಕಂತ ಕಾಂಪೌಂಡಿಂಗ್ ಇಂದ ಸ್ಟೇಕ್ ಮಾಡ್ತೀರಾ ಅಂದ್ರೆ ಎಗೇನ್ ಇಟ್ ವಿಲ್ ಟೇಕ್ ಟೈಮ್. ಓಕೆ, ಸೊ ಅದಕ್ಕೋಸ್ಕರ ಸ್ಟ್ರಾಟಜಿ ಪ್ರಕಾರ ಸಿಸ್ಟಮ್ ಅಲ್ಲಿ ನಾವು ಇನ್ವಾಲ್ವ್ ಆದ್ರೆ ಸೊ ಒಳ್ಳೆ ಪ್ರಾಫಿಟಬಲ್ ನಮ್ಮ ಪೋರ್ಟ್ಫೋಲಿಯೋನ ಗ್ರೋತ್ ಮಾಡ್ಕೋಬಹುದು. ಸೊ ಅದಕ್ಕೆ 360 ಡೇಸ್ ಸ್ಟೇಕಿಂಗ್ ಏನಿದೆ ವೆರಿ ಗುಡ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ, ಸೊ ಒನ್ ಥಿಂಗ್ ನಾನು ಆಲ್ರೆಡಿ ಹೇಳಿದೆ, ಫಸ್ಟ್ ಪಾರ್ಟ್ ನಮ್ಮ ಪ್ರಿನ್ಸಿಪಲ್ ನ ಯಾವ ತರ ನಾವು ಲೈಕ್ ವಿಡ್ರಾ ಸ್ಟ್ರಾಟಜಿಯಲ್ಲಿ ವಿಡ್ರಾ ಮಾಡಬೇಕು ಅನ್ನೋದು ಒಂದು ಪ್ರೋಸೆಸ್ ಕಡೆ ನಾವಿರ್ತೀವಿ. ಸೆಕೆಂಡ್,
ನಮ್ಮ ಮುಂದಿನ ಫ್ಯೂಚರ್ಗೆ ಅಂದ್ರೆ ಒರಿಜಿನ್ ತರ್ತಕ್ಕಂತ ಫ್ಯೂಚರ್ ಪ್ರಾಡಕ್ಟ್ಸ್ಗೆ ನಮ್ಮ ಹತ್ರ ಏನಿರ್ಬೇಕು, LGNS ಸ್ಟಾಕ್ ಇರಬೇಕು. ಮೂರನೇದು, ಸೊ ಏನೆಲ್ಲ ಅನುಬಿ ಕಾಯಿನ್, ಸ್ಟೇಬಲ್ ಕಾಯಿನ್ ನ ಖರೀದಿ ಮಾಡಬೇಕು. ನಮ್ಮ ಹತ್ರ ಇರ್ತಕ್ಕಂಥ LGNS ನ ಬರ್ನ್ ಮಾಡೆ, ಒಂದು LGNS ನ ಬರ್ನ್ ಮಾಡೋದ್ರಿಂದ ಏನ್ ಸಿಗುತ್ತೆ, ಒಂದು ಸ್ಟೇಬಲ್ ಕಾಯಿನ್ ಸಿಗುತ್ತೆ. ಅಂದ್ರೆ ಇದಕ್ಕೂ ಕೂಡ ನಮ್ಮ ಹತ್ರ ಏನಿರ್ಬೇಕು, LGNS ಇರಬೇಕು. ಯಾವ ತರ LGNS ಇರಬೇಕು, ನಾವು ಕಾಂಪೌಂಡಿಂಗ್ ಗೆ ಬಿಟ್ಟು ಟೈಮ್ ಕೊಟ್ಟು ನಮಗೇನು ಲಾಭದಾಯಕವಾಗಿ LGNS ಕ್ರಿಯೇಟ್ ಆಗಿರ್ತವೆ, ಕಾಂಪೌಂಡಿಂಗ್ ಮುಖಾಂತರ ಬಂದಿರುತ್ತೆ, ಆ ಲಾಭಾಂಶದಿಂದ ನಾವೇನ್ ಮಾಡ್ಬೋದು, ಪ್ರಾಡಕ್ಟ್ ನ ತಗೊಳ್ಳಿಕ್ಕೆ ನಮ್ಮ ಹತ್ರ LGNS ಇರಬೇಕು. ಆ ವಿಚಾರ, ಆ ಆಲೋಚನೆ ಇಟ್ಕೊಂಡು ನಾವು LGNS ಅಲ್ಲಿ ಇನ್ವಾಲ್ವ್ ಆಗ್ಬೇಕಾಗುತ್ತೆ. ಇದು ಯಾವುದೇ ತರದ ROE ಇನ್ವೆಸ್ಟ್ಮೆಂಟ್, ಬಡ್ಡಿಗೆ ಬಡ್ಡಿ 1 to 2, 2x 3x ಅಲ್ಲ. ನಾವು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಟೆಕ್ನಾಲಜಿ ಬೇಸ್ಡ್, ಆಲ್ರೆಡಿ ಕಮ್ಯುನಿಟಿ ಪ್ರೂವನ್ ಬೇಸ್ಡ್. ಬರ್ತಕ್ಕಂಥ ದಿನಗಳಲ್ಲಿ RWA ಅಸೆಟ್ ಇರ್ಬೋದು, ಸಾಕಷ್ಟು ನಾವು ಅದ್ರ ಬಗ್ಗೆ ನಾವು ವರ್ಡ್ಸ್ ಅನ್ನೇ ಕೇಳಿರಲ್ಲ. ಸೊ ಅದಕ್ಕೆ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವಾಗ ಏನು ಪ್ರೆಸೆಂಟ್ ಇಥೀರಿಯಂ ಪ್ರಾಜೆಕ್ಟ್ ರನ್ ಆಗ್ತಾ ಇದೆ, ಸೊ ಅದಕ್ಕಿಂತ ಒಂದು ಫಾಸ್ಟೆಸ್ಟ್ ಬ್ಲಾಕ್ ಚೈನ್ ಅಂತ ಹೇಳ್ಬೋದು ಅನುಬೀಸ್. ಅದಕ್ಕೋಸ್ಕರ ಡೇ ಬೈ ಡೇ ತಂದೆ ಆದಂತ ಒಂದು ಕೊಲಾಬರೇಷನ್ ಪಾರ್ಟ್ನರ್ಶಿಪ್ ಜೊತೆ ಅನುಬೀಸ್ ಹೊರಟಿರ್ತಕ್ಕಂಥದ್ನ ನಾವು ನೋಡ್ಬೋದು. ಅದೆಲ್ಲದಕ್ಕೂ ಕೂಡ ಬೇಸ್ ಯಾವುದು, ಅದೆಲ್ಲದಕ್ಕೂ ಕೂಡ ಎಗೇನ್ ಬೇಸ್ LGNS ಟೋಕನ್ ಆಗಿರುತ್ತೆ. ಆ LGNS ಟೋಕನ್ ಯಾವ ರೀತಿ ನಾವು ಹೋಲ್ಡ್ ಮಾಡ್ಕೊಳ್ತೀವಿ, ಪ್ಲಾನ್ ಪ್ರಕಾರ ಯಾವ ತರ ಮುಂದಿನ ಇದಕ್ಕೆ ಹೋಲ್ಡ್ ಮಾಡ್ಕೊಳ್ತೀವಿ, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ತರ ಪ್ಲಾನ್ ಅಲ್ಲಿ ನಾವು ಹೋಗ್ಬೇಕು ಅಂದ್ರೆ 360 days ಬಾಂಡ್ ಏನಿದೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ಎನಿ ಟೋಕನ್, ಎಷ್ಟು ಟೋಕನ್ ಇಂದನೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲಿ ಇಂತಿಷ್ಟೇ ಟೋಕನ್ 360 ಹಾಕ್ಬೇಕು ಅಂತಕ್ಕಂಥದ್ದಿಲ್ಲ. ಯು ಕ್ಯಾನ್ ಸ್ಟಾರ್ಟ್ ವಿತ್ 5 ಟೋಕನ್, 100 ಟೋಕನ್, 200, 500, ನಿಮಗೆ ಯಾವ್ದು ಎಷ್ಟು ಅನುಕೂಲ ಆಗುತ್ತೋ ಮಾಡ್ಬೋದು. ಸೊ ಅದಕ್ಕೆ ಸೊ ನಾವು ಸಾಕಷ್ಟು ಕಾಂಪೌಂಡಿಂಗ್ ಅಲ್ಲಿ ಒಂದು ಒಳ್ಳೆ ರೀತಿಯ ಟೋಕನ್ಸ್ ಜನರೇಟ್ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಓಕೆ, ಸೊ ಅದೇ ರೀತಿ ಆಲ್ರೆಡಿ ಸೊ ಯಾವ ತರ ಅಲ್ಲಿ ಜನರೇಟ್ ಆಗುತ್ತೆ, ಫಾರ್ ಎಕ್ಸಾಂಪಲ್ 360ಲಿ ಸೊ ನೋಡ್ತಾ ಇದ್ದೀರಾ 68 ಕೋಟಿ LGNS ಅಷ್ಟು ಏನಾಗಿದೆ 360 ಡೇಸ್ಗೆ ಸ್ಟೇಕ್ ಆಗಿರ್ತಕ್ಕಂಥದ್ದು. ಕೆಳಗಡೆ ರೈಟ್ ಸೈಡ್ ನೋಡ್ತಾ ಇದ್ರೆ ಡೇ ಬೈ ಡೇ ಹ್ಯೂಜ್ ಸ್ಟೇಕಿಂಗ್ ಮಾಡ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ ಇದು 360 ಆಗ್ಲಿ 600 days ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ನಿಮಗೆ ತಿಳಿಸ್ತೀನಿ. ಎಕ್ಸಾಂಪಲ್, ನೀವು 100 ಟೋಕನ್ಸ್ನ ನೀವು ಸ್ಟೇಕ್ ಮಾಡ್ತೀರಾ ಅಂತ ಅನ್ಕೋಣ. 360 ದಿನದ್ದು ಸ್ಟೇಕ್ ನ ಖರೀದಿ ಮಾಡ್ತೀರಾ ಅನ್ಕೊಳ್ಳಿ. ಓಕೆ, ಸೊ ನಿಮ್ಮ ಪ್ರಿನ್ಸಿಪಲ್ ಸ್ಟೇಕಿಂಗ್ ಅಮೌಂಟ್ ಎಷ್ಟಿರುತ್ತೆ, 100 ಟೋಕನ್. ನೀವು ಹಾಕ್ಬೇಕು ಅಂತ ಅನ್ಕೊಂಡಿದ್ದು 360 ಸ್ಟೇಕಿಂಗ್ ಎಷ್ಟು, 100 ಟೋಕನ್. ಆ 100 ಟೋಕನ್ಗೆ ಫಸ್ಟ್ ಬೆನಿಫಿಟ್ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ, ಆ 100 ಟೋಕನ್ ಡಿವೈಡೆಡ್ ಬೈ 360 ದಿನಕ್ಕೆ ಡಿವೈಡ್ ಆಗಿ ಪ್ರತಿದಿನ ನಿಮಗೆ ನೀವು ಹಾಕಿರ್ತಕ್ಕಂಥ ಮೂಲ ಟೋಕನ್ ಏನಾಗುತ್ತೆ, ಪ್ರತಿದಿನ ಪರ್ಸೆಂಟೇಜ್ ಪ್ರಕಾರ ಅದು 360 ದಿನಕ್ಕೆ ಡಿವೈಡ್ ಆಗಿ ಅದೇನಾಗುತ್ತೆ, ಡೈಲಿ ನಿಮಗೆ 0.27 ಟೋಕನ್ ಪ್ರತಿನಿತ್ಯ ಬರ್ತಾ ಹೋಗುತ್ತೆ. ಇದು ನಿಮ್ಮ ಪ್ರಿನ್ಸಿಪಲ್ ಟೋಕನ್. ಸೆಕೆಂಡ್, ನಿಮ್ಮ 100 ಟೋಕನ್ಗೆ ನಿಮಗೆ ಏನು 0.6% ಬರಬೇಕು, ಅಂದ್ರೆ 0.6 ಟೋಕನ್ ಇದು ಕೂಡ ಪ್ರತಿನಿತ್ಯ ನಿಮಗೆ ಬರ್ತಾ ಹೋಗುತ್ತೆ. ಓಕೆ, ಸೊ ನಿಮಗೆ ಫಸ್ಟ್ ಬಂದಿದ್ದೇನು, ನಿಮ್ಮ ಮೂಲ ಟೋಕನ್ 0.27 ರಿಲೀಸ್ ಆಗುತ್ತೆ, ಅದಕ್ಕೆ 0.6 ಟೋಕನ್ ಏನಾಗುತ್ತೆ, ಇಂಟ್ರೆಸ್ಟ್ ಬಂದಿರುತ್ತೆ. ಓಕೆ, ಸೊ ಇವೆರಡನ್ನೂ ಕೂಡ ನೀವು ವಿಡ್ರಾ ಮಾಡ್ಲಿಲ್ಲ ಅಂತಂದ್ರೆ, ಪ್ರತಿದಿನ ಬರ್ತಕ್ಕಂಥ ಟೋಕನ್ ಅನ್ನ ನೀವು ವಿಡ್ರಾ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಇದು ಕೂಡ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಡೇ ಮೇ ಬಿ ನಿಮಗೆ 0.28 ಪ್ರಿನ್ಸಿಪಲ್ ಬರ್ಬೋದು, 0.61 ಏನಾಗ್ಬೋದು, ಇಂಟ್ರೆಸ್ಟ್ ಬರುತ್ತೆ. ಈ ತರ ನೀವು ಅಲ್ಲೇ ಬಿಡ್ತಕ್ಕಂಥ ಟೋಕನ್ಗೂ ಕೂಡ ಏನಾಗುತ್ತೆ, ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಇಂಟ್ರೆಸ್ಟ್, ಓಕೆ, ಇಂಟ್ರೆಸ್ಟ್ ಅನ್ನ ನಾವೇನ್ ಮಾಡ್ಬೇಕು, ಪ್ರತಿ 10 ದಿನ 15 ದಿನ ತಿಂಗಳಿಗೆ ಒಮ್ಮೆ, ಸೊ ಪ್ರಿನ್ಸಿಪಲ್ ನ ಹಾಗೆ ಬಿಟ್ಟು ಇಂಟ್ರೆಸ್ಟ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ನಾವು ವಿಡ್ರಾ ಮಾಡ್ಬೇಕಾಗುತ್ತೆ. ವಿಡ್ರಾ ಮಾಡಿ ಅದನ್ನ ಸೇಲ್ ಆದ್ರೂ ಮಾಡ್ಬೋದು, ಅಥವಾ ಬೇರೆ ಬೇರೆ ಪ್ರಾಡಕ್ಟ್ ಗೆ ಸ್ಟೇಕ್ ಮಾಡ್ಬೋದು. ಸೊ ಎನಿಥಿಂಗ್, ಸೊ ಈ ತರ ಎವ್ರಿ 15 ಡೇಸ್ 1 ಮಂತ್ ನಾವೇನ್ ಮಾಡ್ಬೋದು, ಅದು ಕಾಂಪೌಂಡಿಂಗ್ ಬಿಡೋದು ಅದು ನಿಮಗ್ ಬಿಟ್ಟಿದ್ದು. ಓಕೆ, ಬಟ್ ಸ್ಟ್ರಾಟಜಿ ಪ್ರಕಾರ ಎವ್ರಿ 15 ಡೇಸ್ 1 ಮಂತ್ ಕೂಡ ನಾವೇನ್ ಮಾಡ್ತಾ ಹೋಗ್ಬೋದು, ಇಂಟ್ರೆಸ್ಟ್ ಅನ್ನ ವಿಡ್ರಾ ಮಾಡ್ತಾ ಹೋಗ್ಬೋದು. ಯಾಕೆ ಪ್ರಿನ್ಸಿಪಲ್ ನ ಹಾಗೆ ಬಿಡ್ಬೇಕು ಅಂದ್ರೆ, ಸೊ ಈ ಒಂದ್ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಫಾರ್ ಎಕ್ಸಾಂಪಲ್ ಇದು ಜನರಲಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಸೊ ನಾನು ಯಾರ ಹತ್ರನೋ ನಾನು 1 ಲಕ್ಷ ದುಡ್ಡನ್ನ ಇಸ್ಕೊಂಡಿದ್ದೀನಿ. ಎಕ್ಸಾಂಪಲ್, ನಾನು ಯಾರ ಹತ್ರನೋ 1 ಲಕ್ಷ ದುಡ್ಡು ಇಸ್ಕೊಂಡಿದ್ದೀನಿ. ಸೊ ಒಂದು ಎಕ್ಸಾಂಪಲ್, ಒಂದು ₹5 ಇಂಟ್ರೆಸ್ಟ್ ಅಂತ ಅನ್ಕೋಣ. ಓಕೆ, ಸೊ 1 ಲಕ್ಷಕ್ಕೆ ನಾನು 1 ಮಂತ್ ಆದ್ಮೇಲೆ ಎಷ್ಟು ಇಂಟ್ರೆಸ್ಟ್ ಕಟ್ಟಬೇಕು, ಓಕೆ, ₹5ನ ₹5 ಕಟ್ಟಬೇಕು. ಓಕೆ,
ಸೊ ಅದೇ ವ್ಯಕ್ತಿಗೆ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಡೇ ನಾನು ಇಸ್ಕೊಂಡಿರ್ತಕ್ಕಂಥ 1 ಲಕ್ಷದಲ್ಲಿ ಒಂದು 20,000ನ ರಿಟರ್ನ್ ಮಾಡ್ತೀನಿ ಪ್ರಿನ್ಸಿಪಲ್ಲು, ನಾನು ವಾಪಸ್ ಕೊಡ್ತೀನಿ ಅಂದ್ರೆ ನನ್ನ ಪ್ರಿನ್ಸಿಪಲ್ ಅವರು ನನಗೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಉಳಿಯುತ್ತೆ? 80,000 ಉಳಿಯುತ್ತೆ. 80,000ಕ್ಕೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ? ಕಮ್ಮಿ ಆಗುತ್ತೆ. ಓಕೆ, 5,000 ಆಗಲ್ಲ, 4,000 ಆಗುತ್ತೆ. ಅಂದ್ರೆ ನಮ್ಮ ಪ್ರಿನ್ಸಿಪಲ್ ಎಷ್ಟು ಅಲ್ಲಿ ಉಳಿದಿರುತ್ತೆ, ನಾವು ನಮ್ಮ ಪ್ರಿನ್ಸಿಪಲ್ನ ಎಷ್ಟು ಅಲ್ಲಿ ಉಳಿಸ್ತೀವಿ, ಇಂಟ್ರೆಸ್ಟ್ ಏನಾಗುತ್ತೆ ಚೆನ್ನಾಗಿ ಅದು ಲೈಕ್ ಕಾಂಪೌಂಡಿಂಗ್ ಅಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಮ್ಮ ಪ್ರಿನ್ಸಿಪಲ್ ಟೋಕನ್ ನಾವು ಹಾಗೆ ಬಿಡೋದ್ರಿಂದ ನಮಗೇನ್ ಅದ್ರ ಮೇಲ್ಗಡೆ ಇಂಟ್ರೆಸ್ಟ್ ಅಂತ ಸಪರೇಟ್ ಕಾಲಮ್ ಅಲ್ಲಿ ಬರುತ್ತೆ, ಅದನ್ನ ವಿಡ್ರಾ ಮಾಡೋದ್ರಿಂದ ಸೊ ನಮ್ಮ ಪ್ರಿನ್ಸಿಪಲ್ ಅಂದ್ರೆ ಸ್ಟ್ರಾಂಗ್ ಆಗಿ ಉಳಿತಾ ಹೋಗುತ್ತೆ. ನಮ್ಮ ಪ್ರಿನ್ಸಿಪಲ್ ಎಷ್ಟು ಸ್ಟ್ರಾಂಗ್ ಆಗಿ ಉಳಿಯುತ್ತೆ, ಬಡ್ಡಿ ಏನಾಗುತ್ತೆ, ಇಂಟ್ರೆಸ್ಟ್ ಏನಾಗುತ್ತೆ, ಚೆನ್ನಾಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಜನರಲಿ ಈ ತರ ಅರ್ಥ ಮಾಡ್ಕೋಬೇಕು. ಸೊ ಈ ತರ 360 ದಿನದ್ದು 600 ದಿನದ್ದು ನೀವು ಸ್ಟೇಕ್ ಮಾಡಿದಾಗ ಈ ರೀತಿಯಲ್ಲಿ ನಿಮಗೆ ಪ್ರಿನ್ಸಿಪಲ್ ಒಂದು ಭಾಗ, ಇಂಟ್ರೆಸ್ಟ್ 2 ಪಾರ್ಟ್ ಅಲ್ಲಿ ಬರ್ತಾ ಹೋಗುತ್ತೆ. ನೀವು ಇಂಟ್ರೆಸ್ಟ್ ನ ವಿಡ್ರಾ ಮಾಡಿ ಎವ್ರಿ 10 ಡೇಸ್, 15 ಡೇಸ್, 1 ಮಂತ್, ಸೊ ಎನಿಥಿಂಗ್. ಸೊ ಪ್ರಿನ್ಸಿಪಲ್ ನ ಹಾಗೆ ಬಿಡಿ. ಸೊ ಇದರಿಂದ ಲಾಭ ಏನು ಅಂತಂದ್ರೆ, ಒಂದು ನಮ್ಮ ಫ್ಯೂಚರ್ ಟೆಕ್ನಾಲಜಿಗೆ ಏನೆಲ್ಲ ನಮಗೆ LGNS ನ ಅವಶ್ಯಕತೆ ಇದೆ, LGNS ನ ಪ್ರಿನ್ಸಿಪಲ್ ಟೋಕನ್ ಏನಿದೆ ಅದು ನಮ್ಮ ಫ್ಯೂಚರ್ಗೆ ಹಾಗೆ ಉಳಿದಿರುತ್ತೆ. ಅದನ್ನು ಕೂಡ ಯಾವಾಗ ಬೇಕಾದ್ರೂ ನೀವು ವಿಡ್ರಾ ಮಾಡ್ಬೋದು, ಅದಕ್ಕೆ ಯಾವುದೇ ಕಂಪಲ್ಸರಿ ಇಲ್ಲ. ಬಟ್ ನೀವು ವಿಡ್ರಾ ಮಾಡಿದ್ರಿ ಅಂದ್ರೆ ಓಕೆ, ಏನಾಗುತ್ತೆ, ಇಂಟ್ರೆಸ್ಟ್ ಕಮ್ಮಿ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಪ್ರಿನ್ಸಿಪಲ್ ಥಿಯರಿನ ನಾವು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸಾಕಷ್ಟು ಜನ ಏನ್ ಮಾಡ್ಬಿಡ್ತಾರೆ, ಪ್ರಿನ್ಸಿಪಲ್ ನ ಇಂಟ್ರೆಸ್ಟ್ ನ ಎರಡೂ ವಿಡ್ರಾ ಮಾಡ್ಬಿಡ್ತಾರೆ. ಎರಡೂ ವಿಡ್ರಾ ಮಾಡ್ಬಿಟ್ರೆ ನಮ್ ಪ್ರಿನ್ಸಿಪಲ್ ಅಲ್ಲಿ ಕಮ್ಮಿ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ 100 ಟೋಕನ್ ಸ್ಟೇಕ್ ಮಾಡಿರ್ತೀರಾ, 100 ಟೋಕನ್ ಡಿವೈಡ್ ಬೈ 360 ಅಂದ್ರೆ 0.27 ಟೋಕನ್. 0.27 ಟೋಕನ್ಗೆ ಪ್ರತಿ ತಿಂಗಳಿಗೆ 8 ಟೋಕನ್ ಬಂದಿತ್ತು ಅನ್ಕೊಳ್ಳಿ. ಈ 8 ಟೋಕನ್ ಬಂತು ಅಂದ್ರೆ ನಿಮ್ಮ 100 ಟೋಕನ್ ಅಲ್ಲಿ ಏನಾಗುತ್ತೆ, ಅದು ಮೈನಸ್ ಆಗ್ಬಿಟ್ಟಿರುತ್ತೆ. ಅದೇ ನಿಮ್ದು ಹಾಗೆ ಇತ್ತು ಅಂದ್ರೆ ಇದೇನಾಗುತ್ತೆ, 100 ಟೋಕನ್ಗೆ ಆಡ್ ಆನ್ ಆಗಿ ನಿಮ್ ಪ್ರಿನ್ಸಿಪಲ್ ಏನಾಗುತ್ತೆ, 108 ಟೋಕನ್ ಆಗಿರುತ್ತೆ. ಇದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಇದು ಯಾಕೆ ಇಷ್ಟು ನಾನು ಡೀಪ್ ಆಗಿ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಚಿಕ್ಕ ವಿಚಾರ ಇದ್ರೂ ಕೂಡ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ. ಅದು ಲಾಂಗ್ ಟರ್ಮ್ ಅಲ್ಲಿ ವಿತಿನ್ ಮೈನ್ಯೂಟ್ ಇದ್ರೂ ಕೂಡ ಸೊ ನಮಗೇನಾಗುತ್ತೆ, ಟೋಕನ್ಸ್ ಕಮ್ಮಿ ಸಿಗ್ತಾ ಹೋಗುತ್ತೆ. ಸೊ ಇದು ವೆರಿ ಪ್ರಿಫರ್ ಮಾಡ್ಬೇಕಾಗುತ್ತೆ. ಸೊ ಆಲ್ರೆಡಿ ನಾವು ನೋಡ್ತಾ ಇದೀವಿ. ಅಂಡ್ ದೆನ್ ಅನುಬೀಸ್ ಬ್ಲಾಕ್ ಚೈನ್ ಅಂತಕ್ಕಂಥದ್ದು ಏನು ಟಫ್ ಇಲ್ಲ. ಅಂಡ್ ದೆನ್ ನಾನು ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಸೊ ಟೋಕನ್ ಪಾಕೆಟ್ ಸ್ವಲ್ಪ ಟಫ್, ಲೈಕ್ ಒಂದ್ ಸ್ವಲ್ಪ ಏನಾಗ್ತಿದೆ, ಅದರಲ್ಲಿ ಯೂಸರ್ ಫ್ರೆಂಡ್ಲಿ ಇಲ್ಲದೆ ಇರೋದ್ರಿಂದ ಬಿಟ್ಗೇಟ್ ಅಂತಕ್ಕಂಥ ವ್ಯಾಲೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಆ ಟೋಕನ್ ಪಾಕೆಟ್ ಅಲ್ಲಿ ಏನೆಲ್ಲ 12 ವರ್ಡ್ ಇದೆ ಅದನ್ನ ಇಲ್ಲಿ ಹಾಕೊಂಡು ಇಲ್ಲೂ ಕೂಡ ನೀವೇನ್ ಮಾಡಿ, ಟ್ರಾನ್ಸಾಕ್ಷನ್ ಮಾಡಿ. ಅಂದ್ರೆ ಟೋಕನ್ ಪಾಕೆಟ್ ಬೇಕಿದ್ರೆ ಇರ್ಲಿ, ಇದನ್ನು ಕೂಡ ಟ್ರಯಲ್ ಬೇಸ್ ಅಲ್ಲಿ ಈ 12 ವರ್ಡ್ಸ್ ನ ಅಲ್ಲಿದ್ದು ಇಲ್ಲೂ ಹಾಕಿ ಇಲ್ಲಿ ಐಡಿನ ನೀವು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿ. ತುಂಬಾ ಈಸಿ ಇದೆ, ಯಾವುದೇ ತರದ ಕನ್ಫ್ಯೂಷನ್ಸ್ ಇಲ್ಲ. ಎರಡೂ ಬ್ಲಾಕ್ ಚೈನ್ ಅನ್ನು ಕೂಡ ವೆರಿ ಈಸಿಯಾಗಿ ನೀವು ಆಪರೇಟ್ ಮಾಡಬಹುದು. ಓಕೆ, ಸೊ ನಾವು ಇದೇ ತರ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು 360 ದಿನ 600 ದಿನಕ್ಕೆ. ಅದೇ ರೀತಿ ಲೈಕ್ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ನಾವು ಸ್ಟೇಕ್ ಮಾಡಿದ್ರು ಕೂಡ ನಮಗೆ ಬರ್ತಕ್ಕಂಥ ರಿವಾರ್ಡ್ ಏನಿದೆ, ನಮಗೆ ಬರ್ತಕ್ಕಂಥ ರಿವಾರ್ಡ್ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಬರ್ತಾ ಹೋಗುತ್ತೆ. ಅನುಬೀಸ್ LGNS ಮುಖಾಂತರ ನಮಗೆ ರಿಟರ್ನ್ ಸಿಗ್ತಾ ಹೋಗ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನೀಗ ILOದಲ್ಲಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ರೆ ಒಂದು 300 LGNS. ಓಕೆ, ಇದ್ರದ್ದು ಇನ್ಸೆಂಟಿವ್ ಪ್ರೋಗ್ರಾಮ್ ಲೈಕ್ ಬೇರೆ ರೀತಿ ಇತ್ತು. ಸೊ ಇಲ್ಲಿ ಟರ್ಬೈನ್, ಸೊ ಇದು ಇನ್ಕ್ಲೂಡಿಂಗ್ ಆಗಿ ಬರ್ತಕ್ಕಂಥದ್ದು. ಇದೇ ರೀತಿ 360 600 ಮಾಡಿರ್ತೀರಾ ಅಂದ್ರೆ ಸೊ ಕ್ಲೈಮ್ ಪ್ರಿನ್ಸಿಪಲ್, ಕ್ಲೈಮ್ ಇಂಟ್ರೆಸ್ಟ್ ಅಂತ 2 ಕಾಲಮ್ ಬರುತ್ತೆ. ನೀವು ಕ್ಲೈಮ್ ಇಂಟ್ರೆಸ್ಟ್ ಅಂತ ಕೊಟ್ರೆ ಇಂಟ್ರೆಸ್ಟ್ ಹೊರಗಡೆ ಬರುತ್ತೆ, ಪ್ರಿನ್ಸಿಪಲ್ ಕ್ಲಿಕ್ ಮಾಡಿದ್ರೆ ಪ್ರಿನ್ಸಿಪಲ್ ಹೊರಗಡೆ ಬರುತ್ತೆ. ಓಕೆ, ಸೊ ಈ 360 600 ಫೋಕಸ್ ಮಾಡಿ ತುಂಬಾ ಯೂಜ್ ಬೆನಿಫಿಟ್ ನ ಜನ ತಗೊಳ್ತಿದ್ದಾರೆ. ಸೊ ನಿಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫಿಕೇಶನ್ ಮಾಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಅಂಡ್ ದೆನ್ ನಮ್ಮ ಟೀಮಲ್ಲಿ ಆಲ್ರೆಡಿ 10 ಜನ, ಕಂಗ್ರ್ಯಾಚುಲೇಷನ್ಸ್ ಟು ನಮ್ಮ ಟೀಮಿಗೆ ಯಾರೆಲ್ಲ $12,000 ID ಮಾಡಿದ್ದಾರೆ. ಸೊ ಅವರಿಗೆ V8 ನಮ್ಗೆ ಕ್ವಾಲಿಫೈ ಆಗಿದ್ದಾರೆ. ಇದು ಇಂಡಿಯನ್ ಟಾಪ್ ಪೀಪಲ್ ಇಂದ ಸ್ಪಾನ್ಸರ್ಶಿಪ್ ಇರುತ್ತೆ. ಇಂಟರ್ನ್ಯಾಷನಲ್ ಈವೆಂಟ್, ಚೈನಾ, ಕೊರಿಯಾ ಪೀಪಲ್, ಮೋರ್ ದನ್ 1000 ಪೀಪಲ್ದು ಈವೆಂಟ್ ನಡೀತಾ ಇದೆ, ಇಂಟರ್ನ್ಯಾಷನಲ್ ಈವೆಂಟ್. ಯಾರೆಲ್ಲ $12,000 ಸ್ಟೇಕ್ ಮಾಡ್ತಾರೆ ಹತ್ತತ್ರ ಅವರಿಗೆ 30 to 40% ಅಷ್ಟು ಏನಾಗಿದೆ, ಎಕ್ಸ್ಟ್ರಾ ಟೋಕನ್ ಈ ಜೆನಿಸಿಸ್ 360 ಅಂತಕ್ಕಂಥ ಇನ್ಸೆಂಟಿವ್ ಪ್ರೋಗ್ರಾಮ್ ಅಲ್ಲಿ ಬರ್ತಾ ಇದೆ. ಇದು 30ನೇ ತಾರೀಕು ಲಾಸ್ಟ್. ಓಕೆ, ಯಾರೆಲ್ಲ 12,000 ಡೈ ಇಂದ ಸೊ ಇದನ್ನ ಸ್ಟೇಕ್ ಮಾಡ್ತಾರೆ ಹತ್ತತ್ರ $16,000 ರಿಂದ $17,000 ವರ್ತ್ ಆಫ್ LGNS ಸ್ಟೇಕ್ ಆಗುತ್ತೆ.
ಓಕೆ, ಅಂದ್ರೆ 30 to 40% ಅಷ್ಟು 360ಗೆ ಡಿಸ್ಕೌಂಟ್ ಅಲ್ಲಿ ಏನಾಗುತ್ತೆ ಟೋಕನ್ಸ್ ಎಕ್ಸ್ಟ್ರಾ ಸಿಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಡೈಲಿ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ರಿಲೀಸ್ ಆಗ್ತಾ ಹೋಗ್ತಕ್ಕಂಥದ್ದು ನೋಡ್ಬೋದು. ಸರ್ ಇದು ಯಾವ ತರ ಡಿಸ್ಕೌಂಟ್ ಕೊಡ್ತಾರೆ, ಇದೆಲ್ಲ ಹೆಂಗ್ ಸಾಧ್ಯ? ಸೊ ಇದು ಯಾವ ತರ ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, LGNS ನ ರಿಸರ್ವ್ ಫಂಡ್ ಏನೆಲ್ಲ ಟೋಕನ್ಗಳು ಕ್ರಿಯೇಟರ್ ಅಥವಾ ಬೇರೆ ಬೇರೆ ಕಡೆ ಸ್ಟಿಕ್ ಆನ್ ಆಗಿ ಉಳ್ಕೊಂಡಿರುತ್ತೆ, ಅಲ್ಲಿ ಉಳಿದಿರ್ತಕ್ಕಂಥ LGNS ನ ಕಮ್ಯುನಿಟಿಯಲ್ಲಿ ಉಳಿದಿರ್ತಕ್ಕಂಥ LGNS ನ ಆಸ್ ಅ ರಿವಾರ್ಡ್ ಆಗಿ ಅಂದ್ರೆ ಡಿಸ್ಕೌಂಟ್ ಅಲ್ಲಿ ಕಮ್ಯುನಿಟಿ ಬಿಲ್ಡ್ ಆಗ್ಲಿ ಅಂತ ಪ್ರೊವೈಡ್ ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟು LGNS ಯಾವಾಗ ಖಾಲಿ ಆಗುತ್ತೆ ಅಲ್ಲಿ ತನಕ ಈ ಸಿಸ್ಟಮ್ ಮೇ ಬಿ ನಡೀತಾ ಇರುತ್ತೆ. ಸೊ ಎಲ್ಲಿ ಅವಾಗ LGNS ಅಲ್ಲಿ ಡಿಸ್ಕೌಂಟೆಡ್ LGNS ನ ರಿಸರ್ವ್ LGNS ಏನಿದೆ ಖಾಲಿ ಆದ್ಮೇಲೆ ಸೊ ಇದೇನಾಗುತ್ತೆ ಸ್ಟಾಪ್ ಆಗುತ್ತೆ. ಸೊ $12,000 ಇಂದ ಸೊ ಒಂದೊಳ್ಳೆ ವಿಯೆಟ್ನಾಂ ಇಂಟರ್ನ್ಯಾಷನಲ್ ಇವೆಂಟ್ಗೆ ಕ್ವಾಲಿಫೈ ಆಗ್ಬೋದು. ಬಟ್ ಅಲ್ಲಿ ನಮ್ದೇ ಆದಂತ ವೀಸಾ ಫ್ಲೈಟ್ ಚಾರ್ಜಸ್ ಎಲ್ಲ ನಮ್ದು ಇರುತ್ತೆ. ಸೊ ಅಲ್ಲಿದೆಲ್ಲ ಅಕಾಮಿಡೇಷನ್. ಸೊ ಟಾಪ್ ಲೀಡರ್ಶಿಪ್ ಇಂದ ಅದು ಸ್ಪಾನ್ಸರ್ಶಿಪ್ ಆಗ್ತಾ ಇರೋದು. ಸೊ ಈ ತರ 360-600 ಡೇಸ್ದು ನಾವು ಇನ್ವಾಲ್ವ್ ಆಗ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಅಂಡ್ ದೆನ್ ನಾನು ನಾಳೆ ಬಿಟ್ಗೆಟ್ ವಾಲೆಟ್ ನ ಯಾವ ತರ ಯೂಸ್ ಮಾಡಬೇಕು, ಅಲ್ಲಿ ಅನುಬಿಸ್ ಬ್ಲಾಕ್ ಚೈನ್ ಯಾವ ತರ ಆಡ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಸೊ ಅಪ್ಲೋಡ್ ಮಾಡ್ತೀನಿ, ಇವತ್ತು ಕೂಡ ನಾನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ, ಸೊ ನಾವು ಫಸ್ಟ್ ಫೇಸ್ ಅಲ್ಲಿ ಸಿಸ್ಟಮ್ ಶುರುವಾದಂತ ಫಸ್ಟ್ ಫೇಸ್ ಅಲ್ಲಿ ಟೋಕನ್ ಕ್ರಿಯೇಷನ್ ಆಗ್ಲಿಕ್ಕೆ ಸಿಸ್ಟಮ್ ಏನ್ ಮಾಡ್ತಿತ್ತು, ಟೋಕನ್ ಕ್ರಿಯೇಟ್ ಆಗ್ಲಿ ಜನಗಳು ಪಾರ್ಟಿಸಿಪೇಟ್ ಆಗ್ಲಿ ಅಂತ ಟೋಕನ್ ಏನಾಗ್ತಿತ್ತು ಉತ್ಪತ್ತಿ ಆಗ್ತಾ ಇತ್ತು, ಜನಗಳು ಬೈ ಆಗೋದ್ರ ಮುಖಾಂತರ ಪಾರ್ಟಿಸಿಪೇಷನ್ ಕೂಡ ಜಾಸ್ತಿ ಜಾಸ್ತಿ ಆಗ್ತಾ ಹೋಯ್ತು. ಅಂದ್ರೆ ಜನಗಳ ಕಮ್ಯುನಿಟಿಗಳ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗೋದ್ರಿಂದ ಏನಾಯ್ತು ಟೋಕನ್ ಅನ್ನ ಉತ್ಪತ್ತಿ ಕೂಡ ಏನಾಯ್ತು ಜಾಸ್ತಿ ಆಗ್ತಾ ಹೋಯ್ತು. ಎರಡನೇ ಫೇಸ್ ಅಲ್ಲಿ ಸಿಸ್ಟಮ್ ಏನ್ ಮಾಡ್ತಿದೆ, ಅದೇ ಕಮ್ಯುನಿಟಿಯಿಂದ ಅದೇ ಟೋಕನ್ ಅನ್ನ ರಿವರ್ಸ್ ಕೇಸ್ ಅಲ್ಲಿ ಡಿಸ್ಟ್ರಕ್ಷನ್ ಸಪ್ಲೈ ಕಮ್ಮಿ ಆಗ್ಲಿಕ್ಕೆ ಬರ್ನ್ ಆಗೋ ಪ್ರೋಟೋಕಾಲ್ ನ ಸಿಸ್ಟಮ್ ನ ಕ್ರಿಯೇಟ್ ಮಾಡ್ತಾ ಹೊರಟಿರ್ತಕ್ಕಂಥದ್ದು. ಅದಕ್ಕೆ ಫಸ್ಟ್ ಪ್ರಾಡಕ್ಟ್ ಲಾಂಚ್ ಆಗಿರ್ತಕ್ಕಂಥದ್ದು ಬರ್ನೆಬಲ್ ಬಾಂಡ್ ಅಂತ. ಓಕೆ, ಬರ್ನ್ ಅಂಡ್ ಬಾಂಡ್ ಇದನ್ನ ನಮ್ಮ ಹತ್ರ ಇರ್ತಕ್ಕಂಥ LGNS ಮುಖಾಂತರನಾದ್ರೂ ಕೂಡ ನಾವಿಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನಿಮ್ಮ ಹತ್ರ LGNS ಇದೆ, ಇರ್ತಕ್ಕಂಥ LGNS ನ ಅನ್ಸ್ಟೇಕ್ ಮಾಡಿ ನೀವು ಬರ್ನೇಬಲ್ ಬಾಂಡ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಆಗಿ ಸೊ ಇಲ್ಲಿ ಆಪ್ಷನ್ ಇದೆ ಬರ್ನ್ LGNS ಅಂತ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಒಂದು 100 LGNS ನ ಬರ್ನ್ ಮಾಡಿ ಈ ಬಾಂಡ್ ಅನ್ನ ಖರೀದಿ ಮಾಡ್ತೀರಾ ಅಂದ್ರೆ ಬರ್ನ್ ಅಂತ ಕ್ಲಿಕ್ ಮಾಡಬೇಕು. ನಮ್ಮ ವ್ಯಾಲೆಟ್ ಅಲ್ಲಿ ಈಗಿಲ್ಲ, ಅನ್ಸ್ಟೇಕ್ ಮಾಡ್ದ ನಿಮಗೆ ಬ್ಯಾಲೆನ್ಸ್ ತೋರಿಸುತ್ತೆ. ಸೊ ನೀವು ಡೈ ಇದ್ರೆ ಡೈ ಮುಖಾಂತರನಾದ್ರು, ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಡೈ ಇದೆ, ಒಂದು ಡೈ ಇಂದನೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಈ ತರ ನಿಮ್ಮ ಪಾಲಿಗಾನ್ ಇರ್ತಕ್ಕಂಥ LGNS ನ ನೀವು ಏನ್ ಮಾಡ್ಬೋದು ಬರ್ನ್ ಬಾಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇದ್ರ ಅರ್ಥ ಏನು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ನ 100 LGNS ನನ್ನ ಹತ್ರ ಇರ್ತಕ್ಕಂಥ ಒಂದು 1000 LGNS ನನ್ನ ಹತ್ರ ಇದೆ ಅಂತ ಅನ್ಕೊಳ್ಳಿ. ಓಕೆ, ನಾನು ಅನ್ಸ್ಟೇಕ್ ಮಾಡಿ 1000 LGNS ನ ಬರ್ನ್ ಅಂಡ್ ಬಾಂಡ್ ಮಾಡ್ತೀನಿ ಅಂದ್ರೆ ಈ 1000 LGNS ಏನಾಗುತ್ತೆ ಅಂದ್ರೆ ಬ್ಲ್ಯಾಕ್ ಹೋಲ್ ಅಡ್ರೆಸ್ ಗೆ ಹೋಗ್ಬಿಡುತ್ತೆ. ಅಂದ್ರೆ ಈ 1000 LGNS ಮಾರ್ಕೆಟ್ ಅಲ್ಲಿ ಸರ್ಕ್ಯುಲೇಟ್ ಆಗೋದಿಲ್ಲ. ಇದು ಏನಾಗುತ್ತೆ ಮಾರ್ಕೆಟ್ ಇಂದ ಏನಾಗುತ್ತೆ ಓವರ್ ಆಲ್ ಸಿಸ್ಟಮ್ ಇಂದ ಇದು ಡಿಸ್ಟ್ರಕ್ಷನ್ ಆಗ್ಬಿಡುತ್ತೆ, ವ್ಯಾನಿಶ್ ಆಗ್ಬಿಡುತ್ತೆ. ಇದರಿಂದ ಏನಾಗುತ್ತೆ ನಾನು ಬರ್ನ್ ಖರೀದಿ ಮಾಡ್ತಕ್ಕಂಥ 1,000 ಟೋಕನ್ ಸಿಸ್ಟಮ್ ಇಂದ ವ್ಯಾನಿಶ್ ಆಗೋದ್ರಿಂದ ಏನಾಗುತ್ತೆ ಸರ್ಕ್ಯುಲೇಟಿಂಗ್ ಸಪ್ಲೈ ಮಾರ್ಕೆಟ್ ಅಲ್ಲಿ ಏನೆಲ್ಲ ಚಲಾವಣೆ ಆಗ್ತಾ ಇದೆ LGNS ಅದರದ್ದು ಕ್ವಾಂಟಿಟಿ ಏನಾಗುತ್ತೆ ಕಮ್ಮಿ ಆಗುತ್ತೆ. ಆ ಕ್ವಾಂಟಿಟಿ ಕಮ್ಮಿ ಆಗೋದ್ರಿಂದ ಏನಾಗುತ್ತೆ ಅದಕ್ಕೆ LGNS ಟೋಕನ್ ಗೆ ಸಸ್ಟೈನಬಿಲಿಟಿ ಒಂದು ಕನ್ಸಿಸ್ಟೆನ್ಸಿ ಪ್ರೈಸ್ ಅಲ್ಲಿ ಒಂದು ಅಪ್ವರ್ಡ್ ಮೂವ್ಮೆಂಟ್ ಆಗ್ಲಿಕ್ಕೆ ಈ ಪ್ರಾಡಕ್ಟ್ ಏನಾಗುತ್ತೆ ಯೂಸ್ ಆಗುತ್ತೆ. ಎಷ್ಟು ಜನಗಳು ಬಂದು ಇದ್ರ ಈ ಟೋಕನ್ ಅನ್ನ ಈ ಸ್ಟೇಕ್ ಅನ್ನ ಮಾಡ್ತಾರೆ ಅಷ್ಟು LGNS ಏನಾಗುತ್ತೆ ಬರ್ನ್ ಆಗ್ತಾ ಹೋಗುತ್ತೆ. ನೀವು ಡೈ ಇಂದ ಮಾಡ್ತೀರಾ ಅಂದ್ರೆ ಆ ಡೈ ಆಟೋಮೆಟಿಕ್ಲಿ LGNS ನ ಖರೀದಿ ಮಾಡಿ ಆ ಡೈ ಲಿಕ್ವಿಡಿಟಿಗೆ ಪ್ರೊವೈಡ್ ಮಾಡಿ LGNS ಏನಾಗುತ್ತೆ ಅದು ಕೂಡ ವ್ಯಾನಿಶ್ ಆಗುತ್ತೆ. ಅದರಿಂದ ಏನಾಗುತ್ತೆ ನಾವು ಡೈ ಇಂದ ಈ ಬರ್ನ್ ಅಂಡ್ ಬಾಂಡ್ ಅನ್ನ ಖರೀದಿ ಮಾಡೋದ್ರಿಂದ ಓಕೆ ಅದು ಕೂಡ ಏನಾಗುತ್ತೆ ಲಿಕ್ವಿಡಿಟಿಗೆ ಸಪೋರ್ಟ್ ಆಗುತ್ತೆ. LGNS ಸರ್ಕ್ಯುಲೇಟಿಂಗ್ ಸಪ್ಲೈ ಏನಾಗುತ್ತೆ ವ್ಯಾನಿಶ್ ಆಗುತ್ತೆ. ಅಂದ್ರೆ ಇದರ ಅರ್ಥ ಯಾರೆಲ್ಲ ಕಮ್ಯುನಿಟಿಯಲ್ಲಿ LGNS ನ ಕಾಂಪೌಂಡಿಂಗ್ ಮುಖಾಂತರ ಪ್ರಾಫಿಟಬಲ್ ಇದ್ದಾರೆ ಅಥವಾ ಇದರಿಂದ ಏನ್ ಬೆನಿಫಿಟ್ ಅಂತಕ್ಕಂಥದ್ದು ಹೇಳ್ತೀನಿ. ಇದನ್ನ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಸೊ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥವ್ರು ಸಾಕಷ್ಟು ಜನ ಏನ್ ಮಾಡ್ತಾರೆ LGNS ನ ಬರ್ನ್ ಅಂಡ್ ಬಾಂಡ್ ಗೆ ಇನ್ವಾಲ್ವ್ ಆಗೋದ್ರಿಂದ ಆ ಏನೆಲ್ಲ ಚಲಾವಣೆ ಆಗ್ತಾ ಇದೆ ಅದ್ರದ್ದು ಸರ್ಕ್ಯುಲೇಟಿಂಗ್ ಸಪ್ಲೈ ಏನಾಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದರಿಂದ ನಮಗೇನ್ ಲಾಭ ಸರ್? ಓಕೆ, ಸೊ ನೀವು ಪಾಲಿಗಾನ್ LGNS ನ ಅನ್ಸ್ಟೇಕ್ ಮಾಡಿ ಕೂಡ ಮಿಂಟ್ ಅಲ್ಲಿ ಹೋಗಿ ಬರ್ನ್ ಮಾಡ್ಬೋದು. ಬಟ್ ಅಲ್ಲಿಂದ ಬರ್ತಕ್ಕಂಥ ರಿವಾರ್ಡ್ ನಿಮಗೆ ಬರೋದು ಅನುಬೀಸ್ LGNS ಅಲ್ಲಿ.
ಅನುಬೀಸ್ ಸಾಕಷ್ಟು ಜನ ಕನ್ಫ್ಯೂಷನ್ ಆಗ್ತಾ ಇರ್ತೀರಾ. ತುಂಬಾ ಸಿಂಪಲ್ ಆಗಿದೆ. ಪಾಲಿಗಾನ್ ನ ಯಾವ ತರ ನಾವು ಬಳಕೆ ಮಾಡ್ತಾ ಇದ್ವಿ, ಸೇಮ್ ಟು ಸೇಮ್ ರೆಪ್ಲಿಕಾ ಆಪ್ಷನ್ಸ್ ಫ್ಯೂಚರ್ಸ್ ಏನೆಲ್ಲ ಆಪರೇಟ್ ಮಾಡ್ತಾ ಇದ್ವಿ ಅದೇ ತರ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ನಡೀತಾ ಇರ್ತಕ್ಕಂಥದ್ದು. ಬಟ್ ನಾವು ಅದನ್ನ ಅಟ್ಲೀಸ್ಟ್ ಒಂದು 2 to 5 minutes ಟೈಮ್ ಕೊಡ್ಬೇಕಾಗುತ್ತೆ ತಿಳ್ಕೊಳ್ಳಿಕ್ಕೆ. ಓಕೆ, ಸೊ ಯಾವ ತರ ವರ್ಕ್ ಆಗುತ್ತೆ, ಏನ್ ಸರ್ ಇದು ಬರ್ನ್ ಬಾಂಡ್ ಅಂತಕ್ಕಂಥದ್ದು. ನಾನು ಅನುಬೀಸ್ ಅವೇಕನ್ ID ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಸ್ಟೇಕ್ ಆಪ್ಷನ್ ಕೆಳಗೆ ಲಾಂಗ್ ಟರ್ಮ್ ಸ್ಟೇಕ್ ನ ಕ್ಲಿಕ್ ಮಾಡ್ತೀನಿ. ಲಾಂಗ್ ಟರ್ಮ್ ಸ್ಟೇಕ್ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇದ್ದೀರಾ ಏನೆಲ್ಲ ಲಾಂಗ್ ಟರ್ಮ್ ಪ್ರೋಗ್ರಾಮ್ಸ್ ಇದೆ. ಇಲ್ಲಿ 360 ಇರ್ಬೋದು, 600 ಇರ್ಬೋದು. ಫಸ್ಟ್ ಒನ್ ಏನಿದೆ, ಬರ್ನೇಬಲ್ ಬಾಂಡ್ ಅಂತಿದೆ. ಓಕೆ, ಸೊ ಬರ್ನೇಬಲ್ ಬಾಂಡ್ ಅನ್ನ ನಾನು ಕ್ಲಿಕ್ ಮಾಡ್ತೀನಿ, ಸ್ಟೇಕ್. ಓಕೆ, ಸೊ ಇಲ್ಲೂ ಕೂಡ ಡೈ ಮುಖಾಂತರ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇದರಿಂದ ಲಾಭ ಏನು ಅಂತಂದ್ರೆ, ಓಕೆ, ಸೊ ನಾವು ಎಷ್ಟು LGNS ನ ನಾವಿಲ್ಲಿ ಸ್ಟೇಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಒಂದು 100 LGNS ನ ಸ್ಟೇಕ್ ಮಾಡ್ತೀವಿ ಅಂತ ಅನ್ಕೋಣ. ಓಕೆ, ಸೊ ನಾನಿಲ್ಲಿ ಸ್ಟೇಕ್ ಮಾಡಿರ್ತಕ್ಕಂಥದ್ದು ಹಿಸ್ಟ್ರಿ ಮೇ ಬಿ ಇಲ್ಲಿಲ್ಲ, ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಸೊ ನಮಗೆ 250% ಅಷ್ಟು ಇಲ್ಲಿ ರಿವಾರ್ಡ್ ಸಿಗುತ್ತೆ, ಕಾನ್ಸ್ಟೆಂಟ್ ರಿವಾರ್ಡ್. ಇದು ಕಾಂಪೌಂಡಿಂಗ್ ರಿಟರ್ನ್ ಇರೋದಿಲ್ಲ. ಈ ಪ್ರಾಡಕ್ಟ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಿಮಗೆ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗೋದಿಲ್ಲ, ಡೈಲಿ ಫಿಕ್ಸ್ಡ್ ರಿಟರ್ನ್ ಸಿಗ್ತಾ ಹೋಗುತ್ತೆ. ಎಕ್ಸಾಂಪಲ್, ಇವತ್ತು 100 LGNS ನ ಬೆಲೆ ಎಷ್ಟಿದೆ, ಫಾರ್ ಎಕ್ಸಾಂಪಲ್ ಒಂದು 2.85 ಅಂತ ಅನ್ಕೋಣ, ಒಂದು $300 ಅಂತ ಅನ್ಕೋಣ, ರೌಂಡ್ ಫಿಗರ್. ಓಕೆ, ಸೊ ನಿಮಗೆ ಸಿಸ್ಟಮ್ ಎಷ್ಟು ರಿಟರ್ನ್ ಕೊಡುತ್ತೆ ಅಂತಂದ್ರೆ 250%. ಅಂದ್ರೆ ಎಷ್ಟು ವರ್ತ್ ಇವತ್ತಿನ ಬೆಲೆಯ ಎಷ್ಟು LGNS ನ ಬರ್ನ್ ಅಂಡ್ ಬಾಂಡ್ಗೆ ನೀವು ಸ್ಟೇಕ್ ಮಾಡ್ತೀರಾ, ಇವತ್ತು ಎಷ್ಟು ಡಾಲರ್ ವರ್ತ್ ನ ಸ್ಟೇಕ್ ಮಾಡ್ತಿರಲ್ಲ ಅದ್ರದ್ದು 250% ಅಷ್ಟು ನಿಮಗೆ ಏನ್ ಮಾಡುತ್ತೆ, ಸಿಸ್ಟಮು ನಿಮಗೆ ಈಲ್ಡ್ ಕೊಡ್ತಾ ಹೋಗುತ್ತೆ ಪ್ರತಿದಿನ 0.8% ಆ ತರ. ಓಕೆ, ಸೊ ಅಂದ್ರೆ ಅರೌಂಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ 100 ಫಾರ್ ಎಕ್ಸಾಂಪಲ್ ಒಂದು 100 ನ ನಾವು ಸ್ಟೇಕ್ ಮಾಡ್ತೀವಿ ಅಂತಂದ್ರೆ ನಮಗೆ $250 ಅಷ್ಟು ಈಲ್ಡ್ ಬರ್ತಾ ಹೋಗುತ್ತೆ. $200 ಮಾಡ್ತೀನಿ ಅಂತಂದ್ರೆ 500, ಆದ್ರೆ $300 ವರ್ತ್ ಆಫ್ LGNS ನ ಸ್ಟೇಕ್ ಮಾಡ್ತೀನಿ, ಇವತ್ತಿನ ಬೆಲೆಯ $300 ವರ್ತ್ ಆಫ್ LGNS ನ ಸ್ಟೇಕ್ ಮಾಡ್ತೀನಿ ಅಂದ್ರೆ ನನಗೆ ರಿವಾರ್ಡ್ ಈಲ್ಡ್ ಸಿಗುತ್ತೆ $750. ಅದು ಯಾವ ಮುಖಾಂತರ ಯಾವ ತರ ಸಿಗುತ್ತೆ ಅಂದ್ರೆ, ಪ್ರತಿನಿತ್ಯ 2 ಸೈಕಲ್ ಅಲ್ಲಿ ಸೆಟಲ್ಮೆಂಟ್ ಆಗುತ್ತೆ. 0.4% 2 ಸಲ ಸಿಗುತ್ತೆ, 0.8% ಪ್ರತಿನಿತ್ಯ ಸಿಗುತ್ತೆ. ಎಲ್ಲಿ ತನಕ, ನಿಮ್ಮ ಪ್ರಿನ್ಸಿಪಲ್ಲು 250% ಆಗ ತನಕ, ನಿಮ್ಮ $100 $250 ಆಗ ತನಕ. ಎಕ್ಸಾಂಪಲ್, ನಿಮ್ಮ $300 $750 ಆಗ ತನಕ. ಫಾರ್ ಎಕ್ಸಾಂಪಲ್, ಸೊ $300ಗೆ ಡಿವೈಡ್ ಬೈ 100 into 0.8% ಅಂದ್ರೆ $300ಗೆ ಅರೌಂಡ್ ಒಂದು $2.4 ಡೈಲಿ ಬರ್ತಾ ಇದೆ ಅಂತ ಅನ್ಕೋಣ. ಓಕೆ, ಇಂಟು ಅರೌಂಡ್ 300 ಡೇಸ್, 350 ಡೇಸ್, 325, 330. ಸೊ ಓಕೆ, ಸೊ ಈ ತರ ಪ್ರತಿನಿತ್ಯನೂ ಕೂಡ ನೆಕ್ಸ್ಟ್ ನಿಮಗೆ ನಿಮ್ಮ 250% ಆಗ ತನಕನೂ ಕೂಡ ಏನಾಗ್ತಾ ಹೋಗುತ್ತೆ, ರಿಲೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವುದೇ ತರದ ಕಾಂಪೌಂಡಿಂಗ್ ಬೆನಿಫಿಟ್ ಇರೋದಿಲ್ಲ. ಓಕೆ, ಏನಪ್ಪಾ ಇದು, ಫಾರ್ ಎಕ್ಸಾಂಪಲ್ ನೀವು ಕೇಳ್ಬೋದು, ಸರ್ ಇವತ್ತು ಒಂದು ಟೋಕನ್ ಬೆಲೆ $2.8 ಇದೆ, 2.85 ಇದೆ ಒಂದು LGNS. ನಾಳೆ ಮೇ ಬಿ ಇದು 2.75 ಆದ್ರೆ ಹೆಂಗ್ ರಿಟರ್ನ್ ಕೊಡ್ತಾರೆ, ಅಥವಾ ನಾಳೆ ಇದು $2.9 ಆದ್ರೆ ಯಾವ ತರ ಇಲ್ಲಿ ರಿಟರ್ನ್ ಸಿಗುತ್ತೆ ಅಂತ. ಓಕೆ, ಇವತ್ತು ಏನ್ ರೇಟ್ ಇರುತ್ತೆ ಅದಕ್ಕೆ ನಿಮ್ಗೆ ಲಾಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಒಂದು 100 LGNSಗೆ $300 ಅಷ್ಟು, $300 ನೀವು ಸ್ಟೇಕ್ ಮಾಡಿದಿರಾ ಅಂದ್ರೆ $300 ಸ್ಟೇಕ್ ಮಾಡಿದಿರಾ ಅಂತ ಸಿಸ್ಟಮ್ ಏನ್ ಮಾಡುತ್ತೆ, ಲಾಕ್ ಮಾಡುತ್ತೆ. ತೋರಿಸ್ತೀನಿ ನಾನು ಟೇಬಲ್ ನ. ಓಕೆ, ಸೊ ನಾಳೆ LGNS ನ ಪ್ರೈಸು ಜಾಸ್ತಿ ಆಯ್ತು ಅಂತ ಅನ್ಕೋಣ, $2.9 ಆಯ್ತು ಅಂತ ಅನ್ಕೋಣ, ನಿಮಗೆ ಟೋಕನ್ಸ್ ಏನಾಗುತ್ತೆ, ಜಾಸ್ತಿ ಕಮ್ಮಿ ಬರುತ್ತೆ. ಅಂದ್ರೆ ಪ್ರತಿನಿತ್ಯ ನಿಮಗೆ 0.8% ಏನ್ ಮಾಡುತ್ತೆ, ನಿಮಗೆ ಸೆಟಲ್ಮೆಂಟ್ ಆಗುತ್ತೆ. ಅವತ್ತಿನ ಟೋಕನ್ ಬೆಲೆ ಏನಿರುತ್ತೆ, ಆ ಟೋಕನ್ ಲೈಕ್ ಪ್ರೈಸ್ ಎಷ್ಟಿರುತ್ತೆ ಅಷ್ಟೇ ಈಕ್ವಲೆಂಟ್ ನಿಮ್ಮ ಪರ್ಸೆಂಟೇಜ್ ಮ್ಯಾಚ್ ಆಗಿ ಟೋಕನ್ ಬರುತ್ತೆ. ಪ್ರೈಸ್ ಫಾರ್ ಎಕ್ಸಾಂಪಲ್ ನಾಳೆ $3 ಹೋಯ್ತು ಅಂತ ಅನ್ಕೋಣ. ಸೊ $3ಗೆ ಕೌಂಟ್ ಆಗಿ ನಿಮಗೆ 0.8% ಏನಾಗುತ್ತೆ, ಸೆಟ್ಲ್ ಆಗುತ್ತೆ. ಅಂದ್ರೆ ಅಷ್ಟು 2 ಸಲ ರಿಲೀಸ್ ಆಗುತ್ತೆ. ಅಂದ್ರೆ ಡೈಲಿ ಏನೆಲ್ಲ ರಿಲೀಸ್ ಆಗುತ್ತೆ ಅದು ಕಾಂಪೌಂಡಿಂಗ್ ಆಗೋದಿಲ್ಲ. ಅದನ್ನ ನೀವೇನ್ ಮಾಡ್ಬೋದು, ಪ್ರತಿನಿತ್ಯ ಬರ್ತಕ್ಕಂಥದ್ನ ವಿಡ್ರಾ ಮಾಡಿ ಡಾಲರ್ಗೆ ಕನ್ವರ್ಟ್ ಮಾಡ್ಬೋದು, ಅಥವಾ ನೀವು ಅದನ್ನ ಅಗೇನ್ ನಾರ್ಮಲ್ ಅಲ್ಲಿ ಸ್ಟೇಕ್ ಮಾಡ್ಬೋದು.
ಓಕೆ. ಸೊ ಇದು ಒಂಥರ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ನಾವ್ ಇದನ್ನ ಯಾವ ತರ ತಿಳ್ಕೊಬಹುದು ಅಂದ್ರೆ, ಸೊ ನಮ್ಮ 1 ರೂಪಾಯಿ 2.5 ಪಟ್ಟು ಆಗೋ ತನಕನೂ ಕೂಡ ಸಿಸ್ಟಮ್ ಕಾನ್ಸ್ಟೆಂಟ್ ಆಗಿ ರಿಟರ್ನ್ ಕೊಡ್ತಾ ಹೋಗುತ್ತೆ. ಡೈಲಿ 0.8% ಬರುತ್ತೆ. ಅಂದ್ರೆ ಮಂತ್ಲಿ ಅರೌಂಡ್ 24% ಕಾನ್ಸ್ಟೆಂಟ್ ರಿಟರ್ನ್ ಬರ್ತಾ ಹೋಗುತ್ತೆ. ಅಂದ್ರೆ ಇದು ವೇರಿಯೇಷನ್ ಇರೋದಿಲ್ಲ. ಅಂದ್ರೆ ಪ್ರೈಸ್ ನಾಳೆ ಜಾಸ್ತಿ ಆಯ್ತು ಅಂದ್ರೆ ಟೋಕನ್ ಕಮ್ಮಿ ಬರುತ್ತೆ. ಪ್ರೈಸ್ ಡೌನ್ ಆಯ್ತು ಅಂದ್ರೆ ಟೋಕನ್ಸ್ ಜಾಸ್ತಿ ಬರುತ್ತೆ. ನಮಗೆ ಏನೇ ಇದ್ರೂ ಕೂಡ 0.8% ನಮಗೇನ್ ಬರುತ್ತೆ. ಅದನ್ನೇ ನಾವು ಡಾಲರ್ ಮುಖಾಂತರ ಮಾಡಿದ್ವಿ, 1000 ಡೈ ಇಂದ ಮಾಡಿದ್ವಿ ಅಂದ್ರೆ ನಮಗೆ ಕಂಟಿನ್ಯೂಟಿ ಆಗಿ ಏನ್ ಬರುತ್ತೆ, ಡೈನೇ ರಿಟರ್ನ್ ಬಂದ್ಬಿಡುತ್ತೆ. ಅದ್ರದ್ದು ಎಕ್ಸಾಕ್ಟ್ಲಿ ಹೇಳ್ತೀನಿ. ಬಟ್ LGNS ಅಂತೂ ನಾವು ಆಲ್ರೆಡಿ ಟ್ರಯಲ್ ಮಾಡಿದೀವಿ. LGNS ಬರ್ತಾ ಇದೆ. ಸೊ ಡಾಲರ್ ಮುಖಾಂತರ ಮಾಡಿದ್ರು ಕೂಡ ಅದು ಡಾಲರ್ ಬರುತ್ತೋ LGNS ಅಂತಕ್ಕಂಥದ್ದು ಕನ್ಫರ್ಮ್ ಮಾಡ್ತೀನಿ. ಎಲ್ಲಿ ತನಕ 2.5 ಟೈಮ್ಸ್ ಆಗೋ ತನಕ ಬರುತ್ತೆ. ಓಕೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಇದರಿಂದ ಲಾಭ ಏನು? ಇದರಿಂದ ಫಸ್ಟ್ ಬೆನಿಫಿಟ್ ಡೈರೆಕ್ಟ್ಲಿ ಇದು ಕ್ಲೇಮ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಸೊ ಸ್ಟೇಕ್ ಹೋಗ್ತಾ ಇದ್ದೀನಿ, ಲಾಂಗ್ ಟರ್ಮ್ ಸ್ಟೇಕು, ಬರ್ನೇಬಲ್ ಬಾಂಡು. ಸೊ ನೋಡ್ತಾ ಇದ್ದೀರಾ, ನಾನು ಬೆಳಗ್ಗೆಯಿಂದ ಫಾರ್ ಎಕ್ಸಾಂಪಲ್ ಟ್ರಯಲ್ ಬೇಸಿಸ್ ಅಲ್ಲಿ ಒಂದು 5 LGNS ನ $5 ವರ್ತ್ ಆಫ್ LGNS ನ ನಾನು ಏನ್ ಮಾಡಿದೆ, ಸ್ಟೇಕ್ ಮಾಡಿದೆ. ಡಾಲರ್ ಅಲ್ಲೇ ಶೋ ಆಗ್ಬಿಡುತ್ತೆ. ಓಕೆ. ನಾನು ಅದಾದ ನಂತರ ಒಂದ್ ಸಮ್ ಪಾರ್ಟ್ ಆಫ್ LGNS ಅದು ಎಷ್ಟು ಕೌಂಟ್ ಆಯ್ತು, $162 ಅಂತ ಕೌಂಟ್ ಆಯ್ತು. ಅವಾಗಿನ ಪ್ರೈಸ್ ನಾನು ಒಂದು LGNS ನ ಸ್ಟೇಕ್ ಮಾಡಿದೆ. ಅದೇನಾಗುತ್ತೆ, ಆಟೋಮೆಟಿಕ್ಲಿ ಡಾಲರ್ಗೆ ಕೌಂಟ್ ಆಗುತ್ತೆ. $162 ಆಗಿದೆ. ಸೊ ಇದು ಎಲ್ಲಿ ತನಕ ರಿಲೀಸ್ ಆಗುತ್ತೆ ನನಗೆ ಅಂದ್ರೆ, $372 ಬರೋ ತನಕನೂ ಕೂಡ ಪ್ರತಿನಿತ್ಯ ಕಾನ್ಸ್ಟೆಂಟ್ ಆಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಹತ್ತತ್ರ ನಮ್ಮ ಫಂಡು 7 ರಿಂದ 8 ತಿಂಗಳಿಗೆ ಡಬಲ್ ಮಾಡ್ಕೊಳ್ತಕ್ಕಂತ ಒಂದು ಇನ್ಸೆಂಟಿವ್ ಪ್ರೋಗ್ರಾಮ್ ಡಿಸೈನ್ ಆಗಿರ್ತಕ್ಕಂಥದ್ದು. ಈ ಪ್ರೋಗ್ರಾಮ್ ಎಲ್ಲಿ ತನಕ ಇರುತ್ತೆ, ಎಷ್ಟು ದಿನ ಇರುತ್ತೆ, ಯಾವುದನ್ನು ಕೂಡ ನಾವು ಹೇಳಲಿಕ್ಕಾಗಲ್ಲ. ಇದು LGNS ನ ಸ್ಟೆಬಿಲಿಟಿ, ಕಾನ್ಸ್ಟೆಂಟ್ LGNS ನ ಡಿಸ್ಟ್ರಕ್ಷನ್ ಮಾಡ್ಲಿಕ್ಕೆ ಬಂದಿರತಕ್ಕಂತ ಪ್ರೋಗ್ರಾಮ್. ಸೊ ಅದಾದ ನಂತರ ಇನ್ನೊಂದ್ ಸ್ವಲ್ಪ LGNS ನ ನಾನು ಸ್ಟೇಕ್ ಮಾಡಿದೆ. 493 ಅದಕ್ಕೆ ಡೈ ಬೆಲೆ ಲೈಕ್ ವ್ಯಾಲ್ಯೂ ಇತ್ತು. ಅದು ಎಲ್ಲಿ ತನಕ ರಿಲೀಸ್ ಆಗುತ್ತೆ, ನನಗೆ $1135 ಬರೋ ತನಕ ಪ್ರತಿನಿತ್ಯ. ಸೊ ಇದೇನ್ ಮಾಡುತ್ತೆ, ಪ್ರತಿದಿನ ನಿಮಗೆ ರಿಲೀಸ್ ಆಗುತ್ತೆ. ಇಲ್ಲಿ ಕ್ಲೈಮ್ ಆಪ್ಷನ್ ಇದೆ. ಈ ಕ್ಲೈಮ್ ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ LGNS ಏನಿದೆ ಡೈರೆಕ್ಟ್ಲಿ ವ್ಯಾಲೆಟ್ಗೆ ರಿಲೀಸ್ ಆಗ್ಬಿಡುತ್ತೆ. ಈ ವ್ಯಾಲೆಟ್ಗೆ ನಾನು ನೋಡ್ತಾ ಇದ್ದೀರಾ, ನಾನು ಮಧ್ಯಾಹ್ನ ಬಂದಿರತಕ್ಕಂಥದ್ನ ಜಸ್ಟ್ ಕ್ಲಿಕ್ ಕ್ಲೈಮ್ ಮಾಡಿದೆ. ಪ್ರತಿನಿತ್ಯ ಈ ತರ ಮಾಡಿ ನನ್ನ ನಾರ್ಮಲ್ ಸ್ಟೇಕಿಂಗ್ ಏನ್ ಮಾಡ್ಬೋದು, ಅದನ್ನ ಸ್ಟೇಕ್ ಮಾಡ್ಬೋದು. ಅಥವಾ ನಾನು ಅದನ್ನ ಡಾಲರ್ಗೆ LGNS ನ ಡಾಲರ್ಗೆ ಕನ್ವರ್ಟ್ ಕೂಡ ಮಾಡ್ಕೋಬಹುದು. ಸೊ ಇದರಿಂದ ಬೆಸ್ಟ್ ಪಾರ್ಟ್ ಯಾರಿಗೆ, ನಾನು ಇದನ್ನ ಯಾಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ, ಯಾರೆಲ್ಲ ಯಾರೆಲ್ಲ ಈಗ 360-600 ಡೇಸ್ದು ಸ್ಟೇಕಿಂಗ್ ನ ಮಾಡ್ತೀರಾ. ಓಕೆ. ಯಾರೆಲ್ಲ 360-600 ಡೇಸ್ದು ಸ್ಟೇಕಿಂಗ್ ನ ಮಾಡ್ತೀರಾ, ಅವರು ಈಗ ಅವ್ರಿಗೆ ಬಂದಿರತಕ್ಕಂತ ಇಂಟ್ರೆಸ್ಟ್ ಏನಿದೆ, ಇಂಟ್ರೆಸ್ಟ್ ಅನ್ನ ನಾವು ವಿಡ್ರಾ ಮಾಡಬೇಕು ಅಂತಂದ್ರೆ ನಮಗೆ ಹತ್ತತ್ರ ಒಂದು 30% ತನಕ ಡಿಡಕ್ಷನ್ ಇದೆ. ಯಾಕೆ ಡಿಡಕ್ಷನ್ ಅಂದ್ರೆ, ಪಾಲಿಗಾನ್ ರೇಟ್ಗೂ ಅನುಬೀಸ್ ರೇಟ್ಗೂ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಇರೋದ್ರಿಂದ. ಸೊ ಏನೆಲ್ಲ ನಮಗೆ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ, ಬಾಂಡ್ ನಾವೇನ್ ಮಾಡಿರ್ತೀವಿ, ಬಾಂಡ್ ಅಲ್ಲಿ ಬಂದಿರತಕ್ಕಂತ ಡೈಲಿ ರಿವಾರ್ಡ್ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಬರುತ್ತೆ. ಆ ಇಂಟ್ರೆಸ್ಟ್ ಏನು ನಮ್ಮ ಟರ್ಬೈನಿಗೆ ಬರುತ್ತೆ, ಅಲ್ಲಿ ವಿಡ್ರಾ ಮಾಡ್ಲಿಕ್ಕೆ 24 hours ಲಾಕಿಂಗ್ ಇರುತ್ತೆ, ಸಮ್ ಪ್ರೋಸೆಸ್ ಇರುತ್ತೆ. ಬಟ್ ಅದನ್ನು ಕೂಡ ವೆರಿ ಈಸಿಯಾಗಿ ಬಾಂಡ್ ಅಂಡ್ ಬರ್ನಿಗೆ ಕ್ಲೈಮ್ ಮಾಡಬಹುದು. ಅಂದ್ರೆ ನಾನು ಯಾಕೆ 360 ಎಲ್ಲರಿಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಸಮ್ ಪಾರ್ಟ್ ಆಫ್ ಪೋರ್ಟ್ಫೋಲಿಯೋ ಅಂದ್ರೆ, ನಿಮಗೇನು ಡೈಲಿ ಇಂಟ್ರೆಸ್ಟ್ ಬರುತ್ತೆ ಅದನ್ನ ಎವ್ರಿ 3 days ಒನ್ಸು 5 days ಒನ್ಸು ಸದ್ಯದ ಮಟ್ಟಿಗೆ ಬರ್ನೇಬಲ್ ಬಾಂಡ್ ಆಕ್ಟಿವೇಟ್ ಇರೋ ತನಕ ಬರ್ತಕ್ಕಂತ ಇಂಟ್ರೆಸ್ಟ್ ಅನ್ನ ನೀವು ಬರ್ನ್ ಬಾಡಿಗೆ ಕನ್ವರ್ಟ್ ಮಾಡೋದ್ರಿಂದ ಸೊ ನಿಮಗೆ 30% ಉಳಿಯುತ್ತೆ. ಬರ್ನ್ ಬಾಂಡ್ ಅಲ್ಲಿ ನಿಮ್ಮ ಫಂಡ್ ಕಾನ್ಸ್ಟೆಂಟ್ ಆಗು ಕೂಡ ಗ್ರೋತ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಇದನ್ನ ಬರೀ ಇಂಟ್ರೆಸ್ಟ್ ಇದ್ದೋರು ಲೈಕ್ 360 ಇಂಟ್ರೆಸ್ಟ್ ಏನ್ ಜನರೇಟ್ ಆಗ್ತಿದೆ ಅವರಷ್ಟೇ ಅಂತಲ್ಲ. ನನಗೆ ಸ್ಪೈಡರ್ ವೆಬ್, ಫಾರ್ ಎಕ್ಸಾಂಪಲ್ ಸ್ಪೈಡರ್ ವೆಬ್ ರಿವಾರ್ಡ್ ಬಂದಿದೆ. ಅದನ್ನು ಕೂಡ ಯಾವುದೇ ತರದ ಲೈಕ್ ಎಕ್ಸ್ಟ್ರಾ ಆಪ್ಷನ್ ಕ್ಲಿಕ್ಕಿಂಗ್ ಇಲ್ದೆ, ಬೇರೆ ತರದ ಎಕ್ಸ್ಟ್ರಾ ಏನು ಪ್ರೋಸೆಸ್ ಮಾಡದೆ, ಫಾರ್ ಎಕ್ಸಾಂಪಲ್ ನನಗೆ ಅನುಬೀಸ್ ಅವೇ ಈಗ ಏನೆಲ್ಲ ನನಗೆ ರೆಫರಲ್ ಬರ್ತಾ ಇದೆ, ರೆಫರಲ್ ಸ್ಪೈಡರ್ ವೆಬ್ ಲೆವೆಲ್ ಇನ್ಕಮ್ ಬರ್ತಾ ಇದೆ ಅಂತ ಅನ್ಕೋಣ.
ಸೊ ಏನ್ ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ 52 LGNS ನನಗೆ ಏನ್ ಮಾಡಿದೆ, ಲೆವೆಲ್ ಇನ್ಕಮ್ ಬಂದಿರತಕ್ಕಂಥದ್ದು ನೋಡ್ತಾ ಇದ್ದೀರಾ. ನಾನು ಏನ್ ಮಾಡ್ತಾ ಇದ್ದೀನಿ, ಇದನ್ನ ಕ್ಲೈಮ್ ಮಾಡ್ತಾ ಇದ್ದೀನಿ. ಸೊ ಇದು ಕ್ಲೈಮ್ ಆದ ತಕ್ಷಣ ಎಲ್ಲಿ ಹೋಗುತ್ತೆ, ಟರ್ಬೋ ಅಂತ ಇಲ್ಲಿ ಆಪ್ಷನ್ ಇದೆ, ಇನ್ವೈಟ್ ಆದ್ಮೇಲೆ ಟರ್ಬೋ. ಸೊ ಇಲ್ಲೇನಾಯ್ತು, ಟರ್ಬೋಗೆ ಬಂದು ಸೊ ಏನಾಯ್ತು, LGNS ಕುತ್ಕೊಳ್ತು. ಇಲ್ಲಿಂದ ಇಲ್ಲಿ ಆಪ್ಷನ್ ಇದೆ. ಸೊ ಫಾರ್ ಎಕ್ಸಾಂಪಲ್ ನನಗೆ ಎಷ್ಟು ಬೇಕು ಅದನ್ನ ಬೇಕು ಅಂದ್ರೆ ವಿಡ್ರಾ ಕೂಡ ಮಾಡ್ಬೋದು, ಅಥವಾ ಬರ್ನ್ ಬಾಂಡಿಗೆ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು 100 LGNS ನ ರೌಂಡ್ ಫಿಗರ್ ಹಾಕ್ತೀನಿ ಇರಿ. ಓಕೆ, ನಾನು 82.8 ನನಗೆ ಬಂದಿರತಕ್ಕಂತ ಇಂಟ್ರೆಸ್ಟ್ ರೂಪದಲ್ಲಿ ಇರ್ಬೋದು. 360 ಬಂದಿದ್ದು ಕೂಡ ಇದೇ ರೀತಿ ಬಂದು ಇಲ್ಲಿ ಕೂರುತ್ತೆ. ಅದನ್ನು ಕೂಡ ಯಾವುದೇ ತರದ ಪ್ರೋಸೆಸ್ ಇಲ್ಲದೆ ಬರ್ನ್ ಬಾಂಡಿಗೆ ನಾನು ಏನ್ ಮಾಡ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು. ನನಗೆ ಈಗ ಏನ್ ಲೆವೆಲ್ ಇನ್ಕಮ್ ಸ್ಪೈಡರ್ ವೆಬ್ ಏನ್ ಬಂದಿದೆ ಅದನ್ನ ನಾನು ಏನ್ ಮಾಡ್ತಿದ್ದೀನಿ, ಬರ್ನ್ ಬಾಂಡಿಗೆ ಹಾಕ್ತಾ ಇದ್ದೀನಿ. ಈಗ ಬರ್ನ್ ಅಂಡ್ ಬಾಂಡ್ ಯಾವುದೇ ತರದ ಎಕ್ಸ್ಟ್ರಾ ಪಾರ್ಟಿಸಿಪೇಷನ್ ಇಲ್ಲದೆ ಜಸ್ಟ್ ಈ ತರ ನಾನು ಡೈರೆಕ್ಟ್ಲಿ ಖರೀದಿ ಮಾಡ್ಬೋದು. ಈಗ ನೋಡ್ತಾ ಇದ್ರ ಬರ್ನ್ ಬಾಂಡ್ ಕ್ರಿಯೇಟೆಡ್. ಸೊ ಮತ್ತೆ ಇದು ಕ್ರಿಯೇಟ್ ಆದ್ಮೇಲೆ ರೈಟ್ ಸೈಡ್ 3 ಲೈನ್ಸ್ ಕ್ಲಿಕ್ ಮಾಡಿ, ಅದಾದ ನಂತರ ಲಾಂಗ್ ಟರ್ಮ್ ಸ್ಟೇಕಿಂಗ್ ಕ್ಲಿಕ್ ಮಾಡಿ. ಸ್ಟೇಕ್ ನಾವು ಬರ್ನೆಬಲ್ ಅಂದ್ರೆ ಇಲ್ಲಿ ನಂದು ಈಗ ಏನ್ ಕ್ರಿಯೇಟ್ ಮಾಡಿದ್ದೆ ನಂದು ಬಂದಿರುತ್ತೆ. ಸೊ ನೋಡ್ತಾ ಇದ್ದೀರಾ ಅರೌಂಡ್ 270 ಡೈ ಏನಾಗಿದೆ, ಸೊ ಕ್ರಿಯೇಟ್ ಆಗಿದೆ. ಇದು ಎಲ್ಲಿ ತನಕ ನನಗೆ ರಿಲೀಸ್ ಆಗುತ್ತೆ, ಹತ್ತತ್ರ $621 ಬರೋ ತನಕನು ಕೂಡ ಪ್ರತಿನಿತ್ಯನೂ ಕೂಡ ಏನಾಗುತ್ತೆ 0.8% ಡೈಲಿ ರಿಲೀಸ್ ಆಗ್ತಾ ಹೋಗುತ್ತೆ. ಇದು ಕಾಂಪೌಂಡಿಂಗ್ ಸಿಗೋದಿಲ್ಲ, ಕಾನ್ಸ್ಟೆಂಟ್ ಫಿಕ್ಸ್ಡ್ ರಿಟರ್ನ್. ಸೊ ಇದ್ರದ್ದು ಸದುಪಯೋಗನ ಎಲ್ಲರೂ ಕೂಡ ಬಳಸ್ಕೋಬಹುದು. ಯಾರೆಲ್ಲ ಈಗ 360 ಮಾಡ್ಕೊಳ್ತೀರಾ, ಬರ್ತಕ್ಕಂತ ಇಂಟ್ರೆಸ್ಟ್ ನ ಏನೆಲ್ಲ ಇಂಟ್ರೆಸ್ಟ್ ಬರುತ್ತೆ, ಸೊ ಅದನ್ನ ನಾವೇನ್ ಮಾಡ್ಬೋದು, ಡೈರೆಕ್ಟ್ಲಿ ಏನೆಲ್ಲ ಟರ್ಬೈನಿಗೆ ಇಂಟ್ರೆಸ್ಟ್ ಬರುತ್ತೆ ಅದನ್ನ ವಿಡ್ರಾ ಮಾಡೋದಕ್ಕಿಂತ ಬರ್ತಕ್ಕಂತ LGNS ನ ಎಗೇನ್ ಬರ್ನ್ ಅಂಡ್ ಬಾಂಡ್ ಮಾಡೋದ್ರಿಂದ ಅಲ್ಲಿಂದನೂ ಕೂಡ ನಮಗೆ ಏನಾಗುತ್ತೆ, ಯಾವುದೇ ರೀತಿ ಡಿಡಕ್ಷನ್ ಇಲ್ಲದೆ ನಮಗೆ LGNS ಜನರೇಟ್ ಆಗ್ತಾ ಹೋಗುತ್ತೆ. ಈಗ ನೋಡಿ ಇನ್ನೊಂದು ಬಾಂಡ್ ನಾನು ಕ್ರಿಯೇಟ್ ಮಾಡಿದೆ ಟರ್ಬೈನ್ ಅಲ್ಲಿ. ಸೊ ಎಗೇನ್ ಲಾಂಗ್ ಟರ್ಮ್ ಸ್ಟೇಕ್ ಅಲ್ಲಿ ನೋಡ್ತಾ ಇದ್ದೀರಾ ಈಗ ಎರಡನೇದು ಮಾಡಿದೆ. ಸೊ ಈಗ ಅದು ಕೂಡ ನಾನು 277 ಡೈ ಮಾಡಿದೆ LGNS ನ ಇವತ್ತಿನ ಬೆಲೆ ಎಕ್ಸಾಂಪಲ್. ಸೊ ಅದೆಲ್ಲಿ ತನಕ ಬರುತ್ತೆ, $637 ಆಗ ತನಕನೂ ಕೂಡ ಪ್ರತಿನಿತ್ಯ 0.8% ಬರ್ತಾ ಹೋಗುತ್ತೆ. ಬರ್ತಕ್ಕಂಥ LGNS ನ ಏನ್ ಪ್ರತಿ 24 ತಾಸಿಗೆ 2 ಸಲ ಬರುತ್ತೆ. ಇದು ಕ್ಲೈಮ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ, ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ LGNS ಹೊರಗಡೆ ಬರುತ್ತೆ. ಅದನ್ನ ನೀವೇನ್ ಮಾಡ್ಬೋದು, ಸ್ವಾಪ್ ಆದ್ರೂ ಮಾಡಿ ಅಥವಾ ಸ್ಟೇಕ್ ಆದ್ರೂ ಮಾಡ್ಕೊಳ್ಳಿ. ಸೊ ಇದು ಇವತ್ತಿನ ಈ ಪ್ರಾಡಕ್ಟಿನ ಅಪ್ಡೇಟ್. ವೆರಿ ಬ್ಯೂಟಿಫುಲ್ ಆಗಿ ಹೋಗ್ತಾ ಇದೆ. 316 ಮಾಡ್ಕೊಂಡು ಜೊತೆಗೆ ನಾವು ಈ ಪ್ರಾಡಕ್ಟ್ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇದ್ರದ್ದು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಹೊರಗಡೆಯಿಂದ ಬೇಕಿದ್ರು ಅದಕ್ಕೆ ಹೊಸದಾಗಿ ಪಾರ್ಟಿಸಿಪೇಟ್ ಮಾಡ್ಕೋಬಹುದು ಅಂದ್ರೂ ಕೂಡ ನಿಮ್ಮ ಇಷ್ಟ. ಫಾರ್ ಎಕ್ಸಾಂಪಲ್ ನೀವು LGNS ನ ಖರೀದಿ ಮಾಡಿ LGNS ಮುಖಾಂತರನೇ ಬರ್ನ್ ಅಂಡ್ ಬಾಂಡ್ ಮಾಡ್ಕೊಳ್ತೀರಾ ಅಂತಂದ್ರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಕೋಬಹುದು. ಫಿಕ್ಸ್ಡ್ ರಿಟರ್ನ್ ಇದೆ, ಡೈಲಿ 0.8% ಅಂತ ಸಿಸ್ಟಮ್ ಅಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದು. ಇದ್ರದ್ದು ನಾವು ಲೈಕ್ ಬೆನಿಫಿಟ್ ಅನ್ನ ತಗೋಬಹುದು. ಓಕೆ, ಸೊ ಇದು ನಿಮಗೆ ಇವತ್ತು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಬಟ್ ಅದನ್ನ ನೀವು ಇನ್ನೂ ಒಂದ್ 2-3 ಸಲ ಕೇಳ್ಕೊಂಡು ಮಾಡಿದಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಅದಾದ ನಂತರ ಟೋಕನ್ ಪಾಕೆಟ್ ಏನೆಲ್ಲ ನಿಮ್ಮ ವ್ಯಾಲೆಟ್ ಇದೆ, ಆ ಟೋಕನ್ ಪಾಕೆಟ್ ಅಲ್ಲಿ ಏನೆಲ್ಲ ನಿಮ್ಮ 12 ವರ್ಡ್ಸ್ ಇದೆ, ಎಕ್ಸಾಂಪಲ್ ಏನೆಲ್ಲ 12 ವರ್ಡ್ಸ್ ಅನ್ನ ನೀವು ಸೇವ್ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಟೋಕನ್ ಪಾಕೆಟ್ ಅಲ್ಲಿ ಈ ತರ ವ್ಯಾಲೆಟ್ ಇದೆ ಅಂತ ಅನ್ಕೋಣ. ಓಕೆ, ಸೊ ಅದು ಇದ್ರದ್ದು ನಿಮ್ಮ 12 ವರ್ಡ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಆಲ್ರೆಡಿ ಸೇವ್ ಮಾಡ್ಕೊಂಡಿದ್ದೀನಿ, ಒಂದು ನಿಮಿಷ. ಫಾರ್ ಎಕ್ಸಾಂಪಲ್ ಈ ತರ ನಿಮ್ಮ ಹತ್ರ 12 ವರ್ಡ್ಸ್ ಜನರೇಟ್ ಆಗಿರುತ್ತೆ. ಇದನ್ನ ಯಾರಿಗೂ ಕೂಡ ಶೇರ್ ಮಾಡಕ್ ಹೋಗ್ಬೇಡಿ. ಬಟ್ ನಾನು ಟ್ರಯಲ್ ಪರ್ಪೋಸಿಗೆ ಈಗ ಒಂದು ಲೈಕ್ ಟ್ರಯಲ್ ಡಮ್ಮಿ ID ಓಪನ್ ಮಾಡಿದ್ದು, ಕ್ರಿಯೇಟ್ ಮಾಡಿದ್ದು. ಸೊ ಈ ತರ 12 ವರ್ಡ್ಸ್ ನ ಏನ್ ಸೇವ್ ಮಾಡ್ಕೊಂಡಿರ್ತೀರಾ, ಸೊ ಇದನ್ನ ನೀವು ಏನ್ ಮಾಡಿ, ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನಿಮ್ಮ ಬಿಟ್ಗೆಟ್ ವ್ಯಾಲೆಟ್ ಅಂತಕ್ಕಂಥದ್ದು ವ್ಯಾಲೆಟ್ ಅನ್ನ ಡೌನ್ಲೋಡ್ ಮಾಡಿದಾದ ನಂತರ ನಿಮಗೆ ಇಂಪೋರ್ಟ್ ವ್ಯಾಲೆಟ್ ಅಂತ ಆಪ್ಷನ್ ಬರುತ್ತೆ. ಸೊ ಅದಾದ ನಂತರ ಆ 12 ವರ್ಡ್ಸ್ ಅನ್ನ ಪೇಸ್ಟ್ ಮಾಡಿ ಈ ತರ
ಕನ್ಫರ್ಮ್ ಮಾಡಿ ನಿಮ್ಮ ಪಾಸ್ವರ್ಡ್ ಫಿಂಗರ್ ಪ್ರಿಂಟ್ ಕೊಡಿ. ಅಲ್ಲಿ ಯಾವ ತರ ಟೋಕನ್ ಪಾಕೆಟ್ ಅಲ್ಲಿ ನಿಮ್ಮ ID ಓಪನ್ ಆಗ್ತಾ ಇತ್ತು ಅದೇ ರೀತಿಲಿ ಆಟೋಮೆಟಿಕ್ಲಿ ID ಇಂಪೋರ್ಟ್ ಆಗಿಬಿಡುತ್ತೆ. ಇದು ತುಂಬಾ ಯೂಸರ್ ಫ್ರೆಂಡ್ಲಿ ಇದೆ, ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಅನುಬೀಸ್ LGNS, ಪಾಲಿಗಾನ್ LGNS ಮೇನ್ ವ್ಯಾಲೆಟ್ ಅಲ್ಲಿ ಒಂದೇ ವ್ಯಾಲೆಟ್ ಅಲ್ಲಿ ನಿಮಗೆ ಶೋ ಆಗೋದ್ರಿಂದ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಆಗ್ಲೆಲ್ಲ ಕನ್ಫರ್ಮ್ ಮಾಡಬೇಕು ಓಪನ್ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ವೆರಿ ಈಸಿಯಾಗಿ ಎರಡೂ ಬ್ಲಾಕ್ ಚೈನ್ ಅನ್ನು ಕೂಡ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಇಲ್ಲದೆ ಇಲ್ಲಿ ಯೂಸ್ ಮಾಡಬಹುದು. ಓಕೆ, ಅದನ್ನ ಕೇರ್ಫುಲಿ ಅಥವಾ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ಕೊಂಡು ಟೈಮ್ ತಗೊಂಡ್ರು ಕೂಡ ಪರವಾಗಿಲ್ಲ, ಆರಾಮಾಗಿ ಬಿಟ್ಗೆಟ್ ವ್ಯಾಲೆಟ್ ಅನ್ನ ಯೂಸ್ ಮಾಡಿ. ಓಕೆ, ಸೊ ಅಂಡ್ ದೆನ್ ಸಾಕಷ್ಟು ವಿಚಾರಗಳು LGNS ಅಪ್ಡೇಟ್ಸ್ ನಮಗೆ ಸೋಷಿಯಲ್ ಮೀಡಿಯಾ ಪೇಜ್ ಇಂದ ಬರ್ತಾ ಇರುತ್ತೆ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಏನೆಲ್ಲ ಪ್ರೆಸೆಂಟ್ ಸಿನಾರಿಯೋ, ಅದು ಪಾಸಿಟಿವಿಟಿ ಇರಲಿ ನೆಗೆಟಿವಿಟಿ ಇರಲಿ, ಏನೆಲ್ಲ ವಿಚಾರಗಳು ಸಿಸ್ಟಮ್ ಅಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ನ ನಾವು ಒಂದು ಒರಿಜಿನ್ ಅವೈಕನ್ ಪೇಜ್ ಆಗಿರ್ಬೋದು, LGNS ಪೇಜ್ ಇಂದ ನಮ್ಗೆ ಇನ್ಫಾರ್ಮೇಶನ್ ತಲುಪ್ತಕ್ಕಂಥದ್ದು ನಾವು ನೋಡ್ಬೋದು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನೋಡ್ತಾ ಇದೀವಿ 3 ಅವರ್ಸ್ ಎಗೋ ಬಂದಿರತಕ್ಕಂತ ಒಂದು ಮೆಸೇಜ್. ಸೊ ನಾವು ಚೆಕ್ ಮಾಡೋಣ, ಇದನ್ನ ಕಾಪಿ ಮಾಡಿ ChatGPT ಅಲ್ಲಿ ಇದ್ರದ್ದು ಇನ್ಫಾರ್ಮೇಶನ್ ಏನು, ಸಿಸ್ಟಮ್ ಏನ್ ಹೇಳಲಿಕ್ಕೆ ಹೊರಟಿದೆ ಅಂತಕ್ಕಂಥದ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಸಿಸ್ಟಮ್ ಏನ್ ಹೇಳಕ್ ಹೊರಟಿದೆ ಈ ಈ ಮೆಸೇಜ್ ಇಂದ ಅಂದ್ರೆ, ಹೌ ಬರ್ನ್ ಬಾಂಡ್ ಏಮ್ಸ್ ಟು ಕ್ರಿಯೇಟ್ ಡುಯಲ್ ಚೈನ್ ಬ್ಯಾಲೆನ್ಸ್ ಅಂಡ್ ಲಾಂಗ್ ಟರ್ಮ್ ಸ್ಟೆಬಿಲಿಟಿ. ಅಂದ್ರೆ ಸೊ ಈ ಬರ್ನ್ ಬಾಂಡ್ ಅಂತಕ್ಕಂಥದ್ದು ಸಿಸ್ಟಮಿನ ಲಾಂಗ್ ಟರ್ಮ್ ಸ್ಟೆಬಿಲಿಟಿಗೆ ಎರಡು ಡುಯಲ್ ಚೈನ್ ನ ಬ್ಯಾಲೆನ್ಸ್ ಆಗ್ಲಿಕ್ಕೆ, ನೋಡಿ ಸಿಸ್ಟಮ್ ಪಾಲಿಗಾನ್ ಅನುಬಿಸ್ ಎರಡೂ ಕೂಡ ವರ್ಕ್ ಆಗ್ತಾ ಇದೆ, ಅದು ಎರಡೂ ಕಡೆ ಬ್ಯಾಲೆನ್ಸ್ ಆಗ್ಬೇಕು ಅಂದ್ರೆ ಸ್ಟ್ರಾಟಜಿಕಲಿ ಸಾಕಷ್ಟು ಟೆಕ್ನಿಕಲ್ ಥಿಂಗ್ ನ ಅಡಾಪ್ಟ್ ಮಾಡಬೇಕು. ಅದನ್ನ ಯೋಚನೆ ಮಾಡಿ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಆ ಎರಡೂ ಬ್ಲಾಕ್ ಚೈನ್ ಅಲ್ಲಿ ಕೂಡ ಒಂದು ಸ್ಟೆಬಿಲಿಟಿ ಇರಲಿ, ಬ್ಯಾಲೆನ್ಸ್ ಇರಲಿ ಅನ್ನೋದು ಉದ್ದೇಶಕ್ಕೆ ಈ ಬರ್ನ್ ಬಾಂಡ್ ಮೆಕ್ಯಾನಿಸಮ್ ತಂದಿರತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಸೊ ಥ್ರೂಔಟ್ ದ ಕ್ರಿಪ್ಟೋ ಹಿಸ್ಟ್ರಿ ಮೆನಿ ಪ್ರಾಜೆಕ್ಟ್ಸ್ ಹ್ಯಾವ್ ಫೇಲ್ಡ್ ಬಿಕಾಸ್ ಆಫ್ ಅನ್ಕಂಟ್ರೋಲ್ಡ್ ಎಕ್ಸ್ಪಾನ್ಷನ್ ಅಂಡ್ ಎಕ್ಸೆಸಿವ್ ಟೋಕನ್ ಇನ್ಫ್ಲೇಷನ್. ಅಂದ್ರೆ ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ನಾವು ನೋಡಿದೀವಿ, ಫೇಲ್ ಆಗ್ಬಿಟ್ಟಿದೆ. ಎಕ್ಸೆಸಿವ್ ಟೋಕನ್ ಪ್ರೊಡಕ್ಷನ್, ಎಕ್ಸೆಸಿವ್ ಮಾರ್ಕೆಟ್ ಅಲ್ಲಿ ಸಪ್ಲೈ, ಅದಕ್ಕೆ ಆದಂತ ಯಾವುದೇ ರೀತಿಯ ವ್ಯಾಲ್ಯೂ ಇಲ್ಲದೆ ಅದು ಫೇಲ್ ಆಗಿರತಕ್ಕಂತ ಕ್ರಿಪ್ಟೋ ಟೋಕನ್ಸ್ ಗಳನ್ನ ನೋಡಿದೀವಿ. ಓಕೆ, ಅದನ್ನ ಅನ್ಕಂಟ್ರೋಲ್ಡ್ ಎಕ್ಸ್ಪಾನ್ಷನ್, ಟೋಕನ್ ಇನ್ಫ್ಲೇಷನ್ ಇಂದ ಏನಾಗಿದೆ, ಇಕೋ ಸಿಸ್ಟಮ್ ಫೇಲ್ ಆಗಿರ್ತಕ್ಕಂಥದ್ದು ನೋಡಿದೀವಿ. ಬಟ್ ಈ ಬಾಂಡ್ ಬಂಡ್ ಮೆಕ್ಯಾನಿಸಮ್ ಆ ತರ ಇನ್ಫ್ಲೇಷನ್ ಇಂಬ್ಯಾಲೆನ್ಸ್ ಆಗದೆ ಇರಲಿ ಅನ್ನಕ್ಕಂಥ ವಿಚಾರದಿಂದ ಸಿಸ್ಟಮ್ ಏನ್ ಮಾಡ್ತಾ ಹೋಗುತ್ತೆ, LGNS ನ ವ್ಯಾಲ್ಯೂ ಕ್ರಿಯೇಟ್ ಆಗ್ಲಿ, ಸಪ್ಲೈ ಕಮ್ಮಿ ಆಗ್ಲಿ ಅನ್ನೋ ಉದ್ದೇಶದಿಂದ ಬರ್ನ್ ಬಾಂಡ್ ಮೆಕ್ಯಾನಿಸಮ್ ತಂದಿರತಕ್ಕಂಥದ್ದು. ಇದರಿಂದ ಸ್ಟೆಬಿಲಿಟಿ ಬ್ಯಾಲೆನ್ಸಿಂಗ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸರ್ಕ್ಯುಲೇಟಿಂಗ್ ಸಪ್ಲೈ ಕಮ್ಮಿ ಆಗುತ್ತೆ, LGNS ಗೆ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಅಂದ್ರೆ ಕಂಪ್ಲೀಟ್ಲಿ ಆ ಟೋಕನ್ಸ್ ಏನಾಗುತ್ತೆ, ರಿಮೂವ್ ಆಗ್ಬಿಡುತ್ತೆ. ಓವರ್ ಆಲ್ ಥೇರಿ ಏನು, ಸರ್ಕ್ಯುಲೇಟಿಂಗ್ ಸಪ್ಲೈ ಕಮ್ಮಿ ಆಗ್ತಕ್ಕಂಥದ್ದು. ಇದರಿಂದ ಅನುಬೀಸ್ ಬ್ಲಾಕ್ ಚೈನ್ಗೂ ಪಾಲಿಗಾನ್ ಬ್ಲಾಕ್ ಚೈನ್ಗೂ ಕೂಡ ಒಂದು ಏನಾಗುತ್ತೆ, ಸಪೋರ್ಟಿಂಗ್ ಇರುತ್ತೆ. ಸೊ ಲಿಕ್ವಿಡಿಟಿನೂ ಕೂಡ ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಈ ಮೆಕ್ಯಾನಿಸಮ್ ಇಂದ ನೋಡ್ಬೋದು. ಅಂಡ್ ದೆನ್ ಒಂದು ಲಾಂಗ್ ಟರ್ಮ್ ವಿಷನ್. ಓಕೆ, ಇದರಿಂದ ಕಂಟಿನ್ಯೂಟಿ ಹೋಲ್ಡಿಂಗ್, ಟೋಕನ್ಸ್ ಕೂಡ ಹೋಲ್ಡ್ ಮಾಡೋರು ಜನ ಬರ್ತಾ ಇರ್ತಾರೆ, ಕಾಂಪೌಂಡಿಂಗ್ ಮುಖಾಂತರ ಸ್ಟೇಕ್ ಮಾಡ್ತಾ ಇರ್ತಾರೆ. ನೋಡಿ, ಒಂದ್ ಕಡೆ ಬರ್ನ್ ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಜನಗಳು ಆ ಇನ್ಸೆಂಟಿವ್ ಪ್ರೋಗ್ರಾಮ್ ನ ಖರೀದಿ ಮಾಡ್ತಾ ಇದ್ದಾರೆ ಅಂದ್ರೆ ಏನಾಗುತ್ತೆ, ಆ ಟೋಕನ್ ಅನ್ನ ಬರ್ನ್ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಇದರಿಂದ ಏನಾಗುತ್ತೆ, ಟೋಕನ್ ಗೆ ಒಂದು ವ್ಯಾಲ್ಯೂ ಇದೆ ಅಂತ ಏನಾಗುತ್ತೆ, ಜನಗಳು ಖರೀದಿ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ. ಇದರಿಂದ ಆಟೋಮೆಟಿಕ್ಲಿ ಕಾಂಪೌಂಡಿಂಗು ಕೂಡ ನಡೀತಾ ಇರುತ್ತೆ, ಸಿಸ್ಟಮ್ ಅಲ್ಲಿ ಸ್ಟೇಕಿಂಗ್ ರಿವಾರ್ಡ್ ಕೂಡ ತಗೊಳ್ತಾ ಇರ್ತಾರೆ, ಇದ್ದೊಂತರು ಈ ಪ್ರಾಡಕ್ಟ್ ಅನ್ನು ಕೂಡ ಖರೀದಿ ಮಾಡ್ತಾ ಇರ್ತಾರೆ. ನೋಡಿ, ಟೆಕ್ನಿಕಲಿ ಸಿಸ್ಟಮ್ ಯಾವ ತರ ಬಿಹೈಂಡ್ ಆಗಿ ಯೋಚನೆ ಮಾಡಿ ಸಿಸ್ಟಮ್ ಅನ್ನ ನಡೆಸ್ತಾ ಇದೆ, ಮುಂದುವರಿಸ್ತಾ ಇದೆ ಅಂತಕ್ಕಂಥದ್ದು ಸಾಕಷ್ಟು ವಿಚಾರಗಳಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇವತ್ತಿನ ಬಾಂಡ್ ಕೂಡ ಇದು ಮೆಸೇಜ್. ಅಂಡ್ ದೆನ್ ಕಾಯಿನ್ ಜಿಕೋದಲ್ಲಿ ಕೂಡ ಅಫಿಷಿಯಲಿ ಅನುಬೀಸ್ ಲೈಕ್ ಇಂಟಿಗ್ರೇಟ್ ಆಗ್ತಾ ಇರ್ತಕ್ಕಂಥದ್ದು. ಇದು ಕಾಯಿನ್ ಜಿಕೋ ಅಂತಕ್ಕಂಥದ್ದು ಒನ್ ಆಫ್ ದ ಲೀಡಿಂಗ್ ಕ್ರಿಪ್ಟೋ ಕರೆನ್ಸಿ ಡೇಟಾ ಅಗ್ರಿಗೇಟರ್ಸ್. ಅಂದ್ರೆ ಪ್ರತಿಯೊಂದು ಕ್ರಿಪ್ಟೋ ಕರೆನ್ಸಿಯ ಡೇಟಾವನ್ನು ಕಾಯಿನ್ ಜಿಕೋದಲ್ಲಿ ನಾವು ನೋಡ್ಬೋದು. ಯಾವ ಟೋಕನ್ ಯಾವಾಗ ಲಾಂಚ್ ಆಯ್ತು, ಏನೆಲ್ಲ ಹಿಸ್ಟ್ರಿ, ದಿನ ಪ್ರೆಸೆಂಟ್ 24 ಅವರ್ ವ್ಯಾಲ್ಯೂಮ್ ಇರ್ಬೋದು, ಯಾವ ಎಕ್ಸ್ಚೇಂಜ್ ಅಲ್ಲಿ ಆ ಟೋಕನ್ ಲೀಸ್ಟ್ ಆಗಿದೆ, ಏನೆಲ್ಲ ವ್ಯಾಲ್ಯೂಮ್ ಕ್ರಿಯೇಟ್ ಆಗಿದೆ, ಅದರ ಅಪ್ಡೇಟ್ಸ್, ನ್ಯೂಸ್ ಎಲ್ಲವನ್ನು ಕೂಡ ಕಾಯಿನ್ ಜಿಕೋದಲ್ಲಿ ನಾವು ನೋಡ್ತಾ ಇದ್ವಿ. ಅದು ಅನುಬೀಸ್ ಚೈನ್ ಜೊತೆ ಕಾಯಿನ್ ಜಿಗೋ ಇಂಟಿಗ್ರೇಟ್ ಆಗಿರ್ತಕ್ಕಂಥದ್ದು ನಾವಿಲ್ಲಿ
ನಾವಿಲ್ಲಿ ನೋಡಬಹುದು ಅಫಿಷಿಯಲಿ ಇಂಟಿಗ್ರೇಟ್ ಆಗಿದೆ. ಓಕೆ, ಸಾಕಷ್ಟು ವಿಚಾರದಲ್ಲಿ ಅನುಬಿಸ್ ಬ್ಲಾಕ್ ಚೈನ್ ಡೇ ಬೈ ಡೇ ಒಂದೊಂದು ಹೊಸ ಕ್ರಿಪ್ಟೋದಲ್ಲಿ ಏನೆಲ್ಲ ಲೀಡ್ ಮಾಡ್ತಾ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ಸ್ ಇದೆ, ಆ ಸಿಸ್ಟಮ್ ಜೊತೆ ಡೇ ಬೈ ಡೇ ಇಂಟಿಗ್ರೇಟ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅಂಡ್ ದೆನ್ ಬರ್ನ್ ಬಾಂಡ್ ಅಂತಕ್ಕಂಥದ್ದು ಏನ್ ಮೆಕ್ಯಾನಿಸಮ್ ಲಾಂಚ್ ಆಯ್ತು, ಅದು ಲಾಂಚ್ ಆಗಿ ಒಂದೇ ದಿನಕ್ಕೆ ಹತ್ತತ್ರ 3 ಮಿಲಿಯನ್ LGNS ಬರ್ನ್ ಆಗಿರ್ತಕ್ಕಂಥದ್ದು. 3 ಕೋಟಿ LGNS ಏನಾಗಿದೆ, ಮಾರ್ಕೆಟ್ ಇಂದ ವ್ಯಾನಿಶ್ ಆಗಿದೆ. ಓಕೆ, ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಬರ್ನ್ ಬಾಂಡ್ ಇಂದ ಇಷ್ಟು ಒಂದೇ ದಿನಕ್ಕೆ 3 crores ಅಷ್ಟು LGNS ಬರ್ನ್ ಆಗಿದೆ ಅಂದ್ರೆ ಅದು ಒಂದು ತಿಂಗಳಲ್ಲಿ ಎಷ್ಟು ಕ್ವಾಂಟಿಟಿ ಅಷ್ಟು LGNS ಬರ್ನ್ ಆಗುತ್ತೆ, ಯಾವ ತರ ಒಂದು ಸ್ಟೆಬಿಲಿಟಿ ಇರುತ್ತೆ, LGNS ಗೆ ಯಾವ ತರ ವ್ಯಾಲ್ಯೂ ಕ್ರಿಯೇಷನ್ ಗೆ ಸಿಸ್ಟಮ್ ವರ್ಕ್ ಮಾಡ್ತಾ ಇದೆ ಅಂತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಈ ತರ ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ಬೇಕಾಗುತ್ತೆ. ಏನೆಲ್ಲ ಮಾರ್ಕೆಟ್ ಸಿನಾರಿಯೋ ನಡೀತಾ ಇರುತ್ತೆ ಪೋಸ್ಟ್ ಇಂದ ನಮಗೆ ಅರ್ಥ ಆಗುತ್ತೆ. ಸೊ ಈ ಪೋಸ್ಟ್ ಏನು ಅಂತಕ್ಕಂಥದ್ರ ಬಗ್ಗೆನೂ ನಾವು ಈಗ ತಿಳ್ಕೊಳ್ಳೋಣ. ಸೊ ಬಿಹೈಂಡ್ ಮಾರ್ಕೆಟ್ ವೊಲಟೈಲಿಟಿ ವೈ ಒರಿಜಿನ್ಸ್ ಕಮ್ಯುನಿಟಿ ರಿಮೇನ್ಸ್ ಕಾನ್ಫಿಡೆಂಟ್. ಓಕೆ, ಅಂದ್ರೆ ಇಷ್ಟೆಲ್ಲ ಮಾರ್ಕೆಟ್ ವೊಲಟೈಲಿಟಿ ಮಧ್ಯನೂ ಕೂಡ ಒರಿಜಿನ್ ಯಾವ ತರ ಕಾನ್ಫಿಡೆಂಟ್ ಆಗಿ ಕಮ್ಯುನಿಟಿ ಬಿಲ್ಡ್ ಮಾಡ್ತಾ ಇದೆ, ಕಮ್ಯುನಿಟಿ ಯಾವ ತರ ಸ್ಟ್ರಾಂಗ್ ಆಗಿದೆ ಅಂದ್ರೆ ಅಕಾರ್ಡಿಂಗ್ ಟು ಬೇರೆ ಕ್ರಿಪ್ಟೋ ಕರೆನ್ಸಿನ ನೀವು ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ಲಿ ವೊಲಟೈಲಿಟಿ ಮ್ಯಾನುಪುಲೇಷನ್ಸ್ ನಡೀತಾ ಇರ್ತಕ್ಕಂಥದ್ನ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಬರೀ ನಾವು ಮಾರ್ಕೆಟ್ ಅಲ್ಲಿ ಏನ್ ಮಾಡ್ಬಿಟ್ಟಿದೀವಿ, ನಮ್ಗೆ ಏನು ವಿಚಾರ ಗೊತ್ತಿಲ್ಲದೆ ನೋಡಿ ಈ ಸಿಸ್ಟಮ್ ಅನ್ನ ನಾನು ಇವಾಗೂ ಕೂಡ ಹೇಳ್ತಾ ಇದ್ದೀನಿ, ಬೇರೆ ಯಾವ ತರ ನೆಟ್ವರ್ಕಿಗೂ ಡೈಲಿ ಅಕ್ಕಪಕ್ಕ ನಡೀತಾ ಇರ್ತಕ್ಕಂಥ ಸಿಸ್ಟಮ್ಗೂ ಕಂಪೇರ್ ಮಾಡ್ಲಿಕ್ಕೆ 1% ಕೂಡ ಆಗಲ್ಲ. ಇನ್ನೊಂದು ಮಾತು ಹೇಳ್ತೀನಿ, ಈ ತರ ಸಿಸ್ಟಮ್ ಹಿಂದೆ ಬಂದಿಲ್ಲ, ಮುಂದೆ ಬರ್ತಕ್ಕಂಥದ್ದು ಪಾಸಿಬಿಲಿಟೀಸ್ ವೆರಿ ರೇರ್ ಅನ್ಸುತ್ತೆ. ನನ್ನ ಪ್ರಕಾರ ಸಾಧ್ಯನೇ ಇಲ್ಲ. ಥ್ರೂ ಕೋಡಿಂಗ್, ಥ್ರೂ ಡೇಟಾ ಬೇಸ್ಡ್ ಅಂಡ್ ಥ್ರೂ ಕಮ್ಯುನಿಟಿ ಅಂಡ್ ದೆನ್ ಏನೆಲ್ಲ ಟೆಕ್ನಿಕಲಿ ಥಿಂಗ್ಸ್ ಅಡಾಪ್ಟ್ ಮಾಡ್ಕೊಳ್ತಾ ಹೊರಟಿದೆ ಅದನ್ನ ನಾನು ಕಂಪೇರ್ ಮಾಡ್ತಿದ್ದೀನಿ. ಹಂಗಂತ ನಾ ಹೇಳಿದ ತಕ್ಷಣ ಈ ಮಾತನ್ನ ಎಲ್ಲರೂ ಬರೀ ಪ್ರೈಸ್ ಅಥವಾ ಪ್ರಾಫಿಟ್ ಇಷ್ಟೇ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಯಾವ ತರ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳಿದ್ದೆ ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ಓಕೆ, ಟು ದ ಅಬ್ಸಲ್ಯೂಟ್ ಕನ್ಸೆಸಸ್ ಹೋಲ್ಡರ್ಸ್ ಆಫ್ ದ ಒರಿಜಿನ್ ಎಕೋಸಿಸ್ಟಮ್. ಓಕೆ, ಸೊ ಹೈಲಿ volatile crypto market where investors often react emotionally to the price movements. ಸೊ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ವೊಲಟಾಲಿಟಿ ಇರತಕ್ಕಂತ ಒಂದು ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಯಾವ ತರ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಎಮೋಷನಲಿ ರಿಯಾಕ್ಟ್ ಮಾಡ್ತಾರೆ. ಏನಾದ್ರೂ ಪ್ರೈಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮೂವ್ಮೆಂಟ್ ಆಯ್ತು ಅಂದ್ರೆ ಏನ್ ಮಾಡ್ತಾರೆ, ಕ್ರಿಪ್ಟೋದಲ್ಲಿ ಜನಗಳು ಟ್ರೇಡ್ ಮಾಡ್ತಾ ಇದ್ದಾರೆ, ಬೈಸೆಲ್ ಮಾಡ್ತಾ ಇದ್ದಾರೆ, ಪ್ಯಾನಿಕ್ ಆಗ್ತಾರೆ, ಎಮೋಷನಲಿ ರಿಯಾಕ್ಟ್ ಮಾಡ್ತಾರೆ. ಬಟ್ ಈ ಮೆಸೇಜ್ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಏನು ಅಂದ್ರೆ ಒರಿಜಿನ್ ಕಮ್ಯುನಿಟಿ ಏನಿದೆ ಅದು ಡಿಫರೆಂಟ್ ಆಗಿ ಅಪ್ರೋಚ್ ಮಾಡ್ತಾ ಇದೆ. ಸೊ ಏನೇ ಪ್ರೈಸ್ ಅಲ್ಲಿ ವೊಲಟೈಲ್ ಇದ್ರೂ ಕೂಡ ಜನ ಆಲ್ರೆಡಿ ಒಂದು ಒಂದು ಏನಿದು ಒಂದು ಕನ್ಸಿಸ್ಟೆನ್ಸಿ ಸಿಸ್ಟಮ್ ಹೌ ವರ್ಕ್ಸ್ ಹೌ ಎಕ್ಸಾಕ್ಟ್ಲಿ ಅಂತಕ್ಕಂಥದ್ದು ನಾಲೆಡ್ಜ್ ನ ತಿಳ್ಕೊಂಡು ಕಾಮ್ ಆಗಿ ಫೋಕಸಿಂಗ್ ಅನ್ನ ಲಾಂಗ್ ಟರ್ಮ್ ಫಂಡಮೆಂಟಲ್ ಗೆ ಆಲ್ರೆಡಿ ವಿಚಾರ ಮಾಡ್ತಕ್ಕಂಥ ಒಂದು ಮೆಂಟಾಲಿಟಿ ಒರಿಜಿನಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಅಂತ ಹೇಳಕ್ ಹೊರಟಿರೋದು. ವೈಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಮೇ ಪ್ಯಾನಿಕ್ ಡ್ಯೂರಿಂಗ್ ಪ್ರೈಸ್ ಡಿಕ್ಲೈನ್ಸ್ ಬಿಕಮ್ ಎಕ್ಸೈಟೆಡ್ ಡ್ಯೂರಿಂಗ್ ಸಡನ್ ಇನ್ಕ್ರೀಸಸ್. ಸೊ ಅಂದ್ರೆ ಮಾರ್ಕೆಟ್ ಹೆಂಗಾಗುತ್ತೆ, ಪಾರ್ಟಿಸಿಪೇಟರ್ ಏನ್ ಮಾಡ್ತಾರೆ, ಏನಾದ್ರೂ ಒಂದು ಪ್ರೈಸ್ ಅಲ್ಲಿ ಸ್ವಲ್ಪ ಕಮ್ಮಿ ಆದ್ರೂ ಅಥವಾ ಜಾಸ್ತಿ ಆದ್ರೂ ಕೂಡ ಎಕ್ಸೈಟ್ ಆಗ್ತೀವಿ, ಸ್ವಲ್ಪ ಪ್ರೈಸ್ ಕಮ್ಮಿ ಆದ್ರೂ ಕೂಡ ಪ್ಯಾನಿಕ್ ಆಗ್ತೀವಿ, ಪ್ರೈಸ್ ಜಾಸ್ತಿ ಆದ್ರೂ ಕೂಡ ಎಕ್ಸೈಟ್ ಆಗ್ಬಿಡ್ತೀವಿ. ಬಟ್ ಒರಿಜಿನ್ ಬೇರೆ ಮಾರ್ಕೆಟ್ ಅಲ್ಲಿ ಅಪಾರ್ಟ್ ಫ್ರಮ್ ಒರಿಜಿನ್ ಬೇರೆ ಕ್ರಿಪ್ಟೋದಲ್ಲಿ ಈ ತರ ವರ್ಕ್ ಆಗುತ್ತೆ. ಬಟ್ ಒರಿಜಿನ್ ಸಪೋರ್ಟರ್ಸ್ ಯಾವ ತರ ಅಂದ್ರೆ, ಸೊ ಆಲ್ರೆಡಿ ಡಿಸಿಪ್ಲಿನ್ಡ್ ಆಗಿ ಎಮೋಷನಲ್ ರಿಯಾಕ್ಷನ್ಸ್ ಇಲ್ಲದೆ ಸಸ್ಟೈನಬಿಲಿಟಿ, ಒಂದು ಕನ್ಸಿಸ್ಟೆನ್ಸಿ, ಒಂದು ಕನ್ಸಿಸ್ಟೆನ್ಸ್, ಒಂದು ಸಪೋರ್ಟರ್ ಬಿಲೀವರ್ಸ್ ಆಗಿ ಯಾವ ತರ ಕಾಮ್ ಆಗಿ ಸಿಸ್ಟಮ್ ವರ್ಕ್ ಆಗುತ್ತೆ, ಲೈಕ್ ಅವ್ರ ರಿಯಾಕ್ಷನ್ ಇದೆ ಅಂತಕ್ಕಂಥದ್ನ ನಾವು ಒರಿಜಿನ್ ಅಲ್ಲಿ ನೋಡ್ಬೋದು ಅಂತಕ್ಕಂಥದ್ನ ನಾವಿಲ್ಲಿ ಹೇಳ್ಬೋದು. ಓಕೆ, ಮೆನಿ ಟ್ರೇಡರ್ಸ್ ಡಿಪೆಂಡ್ ಹೆವಿಲಿ ಆನ್ ಅ ಮಾರ್ಕೆಟ್ ಸೆಂಟಿಮೆಂಟ್, ಶಾರ್ಟ್ ಟರ್ಮ್ ಪ್ರೈಸ್ ಮೂವ್ಮೆಂಟ್ಸ್, ದೇರ್ ಕಾನ್ಫಿಡೆನ್ಸ್ ಆಫನ್ ಚೇಂಜಸ್ ವಿತ್ ಈಚ್ ರೈಸ್ ಅಂಡ್ ಫಾಲ್ ಇನ್ ಪ್ರೈಸ್. ಅಂದ್ರೆ ಸೊ ಇದು ಟ್ರೇಡರ್ಸ್ ಬೇಸ್ ಅಲ್ಲಿ ಲೈಕ್ ಯಾವ ತರ ಒಂದು ಲೈಕ್ ಗ್ಯಾಂಬ್ಲಿಂಗ್ ಬೇಸ್ಡ್ ಆಗಿ ಅಥವಾ ಇದನ್ನ ಯಾವುದೇ ಒಂಥರ ಶಾರ್ಟ್ ಟರ್ಮ್ ಬೆನಿಫಿಟ್ಗೆ, ಶಾರ್ಟ್ ಟರ್ಮ್ ಗೇನಿಗೆ, ಒಂದು ಕ್ವಿಕ್ ಅದೇ ಹೇಳ್ತೀನಲ್ಲ, ಬೇರೆ ಸಿಸ್ಟಮ್ಗೆ ಕಂಪೇರ್ ಮಾಡಿ ಡೈಲಿ 1% 2% ನಮ್ಮ ಪೋರ್ಟ್ಫೋಲಿಯೋ ಒಂದೇ ತಿಂಗಳಿಗೆ ಡಬಲ್ ಆಗ್ಬೇಕು, ಈ ತರ ಮೈಂಡ್ ಸೆಟ್ ಇರೋರೆಲ್ಲ ಏನ್ ಮಾಡ್ಬಿಡ್ತಾರೆ, ಕ್ವಿಕ್ ಆಗಿ ಡಿಸಿಷನ್ ತಗೊಂಡು ಹೊರಗೆ ಹೋಗ್ತಾರೆ. ಬಟ್ ಸಿಸ್ಟಮ್ ಒರಿಜಿನ್ ಅಲ್ಲಿ ಸೊ ಒಂದು ಲಾಂಗ್ ಟರ್ಮ್ ಒಂದು ಟೆಕ್ನಾಲಜಿ ಪ್ರೋಟೋಕಾಲ್ ಮೇಲೆ ಸಿಸ್ಟಮ್ ಯಾವ ತರ ರನ್ ಆಗ್ತಾ ಇದೆ ಅಂತಕ್ಕಂಥದ್ನ ನೋಡ್ಬೋದು. ಸ್ಮಾರ್ಟ್ ಕಾಂಟ್ರಾಕ್ಟ್ ಬೇಸ್ಡ್ ಸಿಸ್ಟಮ್ ನಡೀತಾ ಇರ್ತಕ್ಕಂಥದ್ದು ನೋಡ್ಬೋದು. ಅದ್ರ ಜೊತೆ ಇಕೋ ಸಿಸ್ಟಮ್ ಅಲ್ಲಿ ಯಾವ ತರ LGNS ಡೇ ಬೈ ಡೇ LGNS ನ ಹೋಲ್ಡಿಂಗ್ ಕೂಡ ನೋಡ್ತಾ ಇರ್ಬೋದು. ಕಂಟಿನ್ಯೂಟಿ ಆಗ್ಲಿ ಸ್ಟೇಕಿಂಗ್ ರಿವಾರ್ಡ್ ಇಂದನೂ ಕೂಡ ಜನ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಅಟ್ ದ ಎಂಡ್ ಆಫ್ ದ ಡೇ ಲಾಂಗ್ ಟರ್ಮ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ LGNS. ಸೊ ಸ್ಟೇಕಿಂಗ್ ಗ್ರೋತ್ ಇಂಪಾರ್ಟೆಂಟ್, ಎಕೋಸಿಸ್ಟಮ್ ರೈಟ್ಸ್ ಆಗಿರ್ಲಿ. ಓಕೆ, ಸೊ ಅಕಾರ್ಡಿಂಗ್ ಟು ಫಿಲಾಸಫಿ
ಸೊ ಮಾರ್ಕೆಟ್ ನಾಯ್ಸ್ ಇಸ್ ಅ ಟೆಂಪ್ರವರಿ. ಅಂದ್ರೆ ಮಾರ್ಕೆಟ್ ಅಂತಕ್ಕಂಥದ್ದು ಏನೆಲ್ಲ ಪ್ಯಾನಿಕ್ ಸೆಲ್ಲಿಂಗ್ ನೋಡ್ತೀವಿ, ಅಥವಾ ಪ್ಯಾನಿಕ್ ಸೆಲ್ ಆಗಿ ಸಿಸ್ಟಮ್ ಇಂದ ಹೊರಗಡೆ ಪ್ಯಾನಿಕ್ ಸೆಲ್ ನೋಡ್ತೀವಿ, ಮಾರ್ಕೆಟ್ ನಾಯ್ಸ್ ಎಲ್ಲ ಏನ್ ನೋಡ್ತೀವಿ ಅದೆಲ್ಲವೂ ಕೂಡ ಟೆಂಪರರಿ. ಬಟ್ ಲಾಂಗ್ ಟರ್ಮ್ ಕನ್ವಿಕ್ಷನ್ಸ್ ಅಂತಕ್ಕಂಥದ್ದು ವೆರಿ ಸರ್ ವಾಯ್ಸ್ ಕೇಳ್ತಾ ಇಲ್ಲ. ಸೊ ಸಾರಿ. ಓಕೆ. ಸೊ ಯಾವುದೇ ತರದ ವ್ಯಾಲೆಟ್ ಆಗಿರ್ಲಿ, 12 ವರ್ಡ್ಸ್ ಆಗಿರ್ಲಿ ಅಂಡ್ ದೆನ್ ಸಾಕಷ್ಟು ರೀತಿಯ ಅನ್ಎಥಿಕಲ್ ಪ್ರಾಕ್ಟೀಸ್ ಅಥವಾ ಇದನ್ನ ಇನ್ವೆಸ್ಟ್ಮೆಂಟ್ ಬೇಸ್ಡ್ ತರ ಯಾವುದೇ ತರದ ಎಲ್ಲೂ ಕೂಡ ಪ್ರಮೋಟ್ ಮಾಡಬೇಡಿ. ವಿತ್ ಅ ವೆರಿ ಎಜುಕೇಶನ್ ವೇ ಅಲ್ಲಿ ಸಿಸ್ಟಮ್ ಅನ್ನ ಪ್ರಮೋಟ್ ಮಾಡಿ. ಯಾಕಂದ್ರೆ ಸೊ ಯಾರ್ದು ಫಂಡ್ ಡಿಸಿಷನ್ ಇನ್ನೊಬ್ರದ್ದು ರಿಸ್ಕ್ ಫ್ಯಾಕ್ಟರ್ ನ ಡಿಸೈಡ್ ಮಾಡೋರು ನಾವಾಗಿರೋದಿಲ್ಲ. ಓಕೆ. ಸೊ ಅದಕ್ಕೋಸ್ಕರ ಸಿಸ್ಟಮ್ ನ ತಿಳ್ಕೊಂಡು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿ, ಯಾಕೆ ಈ ವಿಚಾರ ನಾನು ಹೇಳ್ತಾ ಇರ್ತೀನಿ ಅಂದ್ರೆ, ಸೊ ಸಿಸ್ಟಮ್ ಅನ್ನ ಬೇರೆ ಬೇರೆ ರೀತಿಯಲ್ಲೇ ಮಾರ್ಕೆಟ್ ಅಲ್ಲಿ ಅದನ್ನ ತಿಳಿಸ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಅದರಿಂದ ಮೋಟಿವೇಶನ್ ರೂಪದಲ್ಲಿ ತಗೊಂಡು ಸಿಸ್ಟಮ್ ಅಲ್ಲಿ ಎಂಟ್ರಿ ಆಗೋ ಅವಶ್ಯಕತೆ ಇಲ್ಲ. ರಿಯಾಲಿಟಿ ಅಟ್ ದ ಎಂಡ್, ರಿಯಾಲಿಟಿ ಮ್ಯಾಟರ್ಸ್. ಓಕೆ. ರಿಯಾಲಿಟಿ ಪ್ರಾಕ್ಟಿಕಲಿ ಥಿಂಗ್ಸ್ ನ ಯಾರೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಇವತ್ತು ಸಿಸ್ಟಮ್ ಅಲ್ಲಿ ಸಸ್ಟೇನ್ ಆಗಿದ್ದಾರೆ. ಯಾರೆಲ್ಲ ಶಾರ್ಟ್ ಟರ್ಮ್ ಬೆನಿಫಿಟ್ ಇವತ್ತು ಸಿಸ್ಟಮ್ ಇಂದ ಎಕ್ಸಿಟ್ ಆಗಿ ಪ್ರೈಸ್ ಹಂಗಾಗುತ್ತೆ ಹಿಂಗಾಗುತ್ತೆ ಇದಕ್ಕಿನ ಆ ತರ ಇದೆ, ಆ ಸಿಸ್ಟಮ್ ಇದೆ. ಸೊ ಅವರೆಲ್ಲರೂ ಕೂಡ ಆಲ್ರೆಡಿ 10-15 ಸಲ ಹೋಗಿ ಬಂದಿರೋದು ಇದೆ. ಬಟ್ ವಿ ಆರ್ ವೆರಿ ಕ್ಲಿಯರ್ ವಿತ್ ದ ಸೊ LGNS ನ ಫ್ಯೂಚರ್ ಪ್ರೋಟೋಕಾಲ್ ಅಂಡ್ ಪ್ರೊಡಕ್ಟಿವಿಟಿ ಅದನ್ನ ತಿಳ್ಕೊಳ್ತಾ ಹೋಗೋಣ. ಸೊ ತಿಳ್ಕೊಂಡು ಸೊ ಒಂದು ವೆರಿ ಎಜುಕೇಶನ್ ಬೇಸ್ಡ್ ಅಲ್ಲಿ ನಾವೇನ್ ಮಾಡೋಣ, ಸೊ ಪ್ರಮೋಟ್ ಮಾಡ್ತಾ ಹೋಗೋಣ. ಇಷ್ಟ ಹೇಳ್ತಾ ಇವತ್ತಿನ ನಾನು ಟೆಕ್ನಿಕಲ್ ಸೆಷನ್ ಇಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಫರ್ದರ್ ಟೆಕ್ನಿಕಲ್ ಸೆಷನ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು ಆಲ್ ದಿ ಬೆಸ್ಟ್. ಗುಡ್ ನೈಟ್.